ಸೊ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಆ್ಯಪ್ಟಿಟ್ಯೂಡಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ನಾವು ಕಲ್ತಿದ್ವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ನಾವು ಆಲ್ರೆಡಿ ಟೂ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2ನ ನೋಡಿವಿ. ಸೊ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರಿ ಅಂತ ಅಂದ್ಕೊಂಡಿದ್ದೀನಿ ಕ್ಲಾಸ್ನ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ 3ಅಲ್ಲಿ ಏನೇನು ಕಾನ್ಸೆಪ್ಟ್ಗಳು ಬರ್ತವೆ ನೋಡೋಣ. ಪಾರ್ಟ್ 3ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಬಟರ್ಫ್ಲೈ ಕಾನ್ಸೆಪ್ಟ್ ಅಂತ, ಇನ್ನೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಾಗುತ್ತೆ ನಂಬರ್ ಆಫ್ ಆರ್ಟಿಕಲ್ಸ್ ಬಗ್ಗೆ ಇರುತ್ತೆ ಕಾನ್ಸೆಪ್ಟ್. ಸೊ ಬಟರ್ಫ್ಲೈ ಕಾನ್ಸೆಪ್ಟ್ ಅಂತ, ಇದಕ್ಕೆ ನಾನು ಬಟರ್ಫ್ಲೈ ಕಾನ್ಸೆಪ್ಟ್ ಅಂತ ಎದಕ್ಕೆ ಕೊಟ್ಟಿದ್ದೀನಿ ನೇಮ್ ಅಂತ ನಿಮ್ಮ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು. ಬಟರ್ಫ್ಲೈ ಕಾನ್ಸೆಪ್ಟ್ ಅಂತ, ಬಟರ್ಫ್ಲೈ ಕಾನ್ಸೆಪ್ಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಏನಂತಂದರೆ ಏನಿಲ್ಲ, ಇದು ಈಗ ನಾವು ಇಲ್ಲಿ ಸಿ ಪಿ ಕಂಡುಹಿಡಿದಿರುತ್ತೆ. ಆಲ್ಮೋಸ್ಟ್ ಸಿ ಪಿ ಕಂಡುಹಿಡಬೇಕಾದ್ರೆ ಕೆಲವೊಂದು ವ್ಯಾಲ್ಯೂ ಲಾಸ್ ಕೊಟ್ಟಿರ್ತಾನೆ, ಕೆಲವೊಂದರದ್ದು ಪ್ರಾಫಿಟ್ ಕೊಟ್ಟಿರ್ತಾನೆ, ಕರೆಕ್ಟ್ ಅಲ್ಲ? ಕೆಲವೊಂದರದ್ದು ವ್ಯಾಲ್ಯೂಸ್ ಪ್ರಾಫಿಟು, ಕೆಲವೊಂದು ವ್ಯಾಲ್ಯೂ ಪ್ರಾಫಿಟ್ ಕೊಟ್ಟಿರ್ತಾನೆ, ಮತ್ತು ಕೆಲವೊಂದು ಲಾಸ್ ಕೊಟ್ಟಿರ್ತಾನೆ. ಇದು ನೋಡೋಕೆ ಯಾವ ಟೈಪ್ ಕಾಣುತ್ತೆ? ಇದು ಬಟರ್ಫ್ಲೈ ಟೈಪ್ ಕಾಣುತ್ತಲ್ಲ ಶೇಪು, ಅದಕ್ಕೆ ಇದು ಬಟರ್ಫ್ಲೈ ಕಾನ್ಸೆಪ್ಟ್ ಕೊಟ್ಟಿದ್ದಕ್ಕೆ. ಸೊ ನೋಡೋಣ ಬಟರ್ಫ್ಲೈ ಕಾನ್ಸೆಪ್ಟಲ್ಲಿ ಯಾವ ಥರ ಪ್ರಾಬ್ಲಮ್ ಕೇಳ್ತಾರೆ ಎಕ್ಸಾಮಲ್ಲಿ, ಮತ್ತು ನೀವು ಇದನ್ನು ವಿತಿನ್ ಶಾರ್ಟ್ ಅಪ್ರೋಚಲ್ಲಿ ಹೇಗೆ ಮಾಡೋದು ಅಂತ. ಸೊ ನಿಮ್ಗೆ ಇವತ್ತಿನ ಕಾನ್ಸೆಪ್ಟಲ್ಲಿ ನಾನು ನಿಮಗೆ ಆನ್ಸರ್ನ ವಿತಿನ್ ಸೆಕೆಂಡಲ್ಲಿ ಹೇಗೆ ಟಿಕ್ ಮಾಡೋದು ಅಂತ ನಿಮ್ಗೆ ಒಂದೆರಡು ಕಾನ್ಸೆಪ್ಟ್ನ ಹೇಳ್ಕೊಡ್ತೇನೆ. ನೀವು ನೋಡ್ಬೋದು ಮುಂದೆ ಪ್ರಾಬ್ಲಮ್ಸ್ ಬಂದಾಗ ಅಂತ. ಸೊ ನೋಡೋಣ ಇವತ್ತು ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ. ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಪ್ರಾಬ್ಲಮ್. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ? ಎ ಮ್ಯಾನ್ ಸೆಲ್ಸ್ ಎ ಮೊಬೈಲ್ ಫೋನ್ ಫಾರ್ 600 ET ಆ್ಯಂಡ್ ಲಾಸಸ್ ಸಮಥಿಂಗ್. If he had sold it for the 1070, his gain would have been double the former loss ಅಂತ. ಸೊ ದ ಕಾಸ್ಟ್ ಪ್ರೈಸ್ ಆಫ್ ದಿ ಮೊಬೈಲ್ ಫೋನ್ ಏನಿದೆ ಅಂತ ಕೇಳಿದ್ದಾರೆ. ಒಬ್ಬನ ಮನುಷ್ಯ ಏನು ಮಾಡಿದಾನ ಅಂದರೆ ಮೊಬೈಲ್ ಫೋನ್ ಮಾರಿದ್ದಾರೆ, 680ಕ್ಕೆ ಮಾರಿದರೆ ಅವನಿಗೆ ಸಮಥಿಂಗ್ ಲಾಸ್ ಆಗಿದೆ. ಅದೇ ಮೊಬೈಲ್ ಫೋನ್ 1070ಕ್ಕೆ ಮಾರಿದರೆ ಅವನಿಗೆ ಏನಾಗಿದೆ? ಪ್ರಾಫಿಟ್ ಆಗಿದೆ, ಡಬಲ್ ದಿ ಫಾರ್ಮರ್ ಲಾಸ್ ಅಂತ. ಅವನಿಗೆ ಎಷ್ಟು ಲಾಸ್ ಆಗಿತ್ತಲ್ಲ ಅದಕ್ಕೆ ಪ್ರಾಫಿಟಿಗೆ 2 ಪಟ್ಟು ಆಗಿದೆ. ಲಾಸ್ ಇದ್ಕೊಂಡು 2 ಪಟ್ಟು ಪ್ರಾಫಿಟಿಗೆ ಆಗಿದೆ. ಸೊ ಅದರಿಂದ ಕಾಸ್ಟ್ ಪ್ರೈಸ್ ಏನಂತ ಕೇಳಿದಾನೆ. ಸೊ ಇದನ್ನು ನಾವು ಮಾಡಬೇಕಾದ್ರೆ ಯಾವ ಥರ ಅಂತ ನಿಮ್ಗೆ ಇಲ್ಲಿ ನೋಡಿ, ಯಾವಾಗಲೂ ನಾನು ನಿಮಗೆ ಈಗ ಜಸ್ಟ್ ಹಿಂದ್ಗಡೆ ಹೇಳಿದ್ದೆ ಬಟರ್ಫ್ಲೈ ಕಾನ್ಸೆಪ್ಟ್ ಯಾವ ಥರ ಬರಿತೀವಿ ಅಂತ. ಸೊ ನಮಗೆ ಸಿ ಪಿ ವ್ಯಾಲ್ಯೂ ಬೇಕು. ಸೊ ಸಿ ಪಿ ವ್ಯಾಲ್ಯೂ ಬೇಕಂದ್ರೆ ಲಾಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಲಾಸ್ಟ್ ವ್ಯಾಲ್ಯೂ ಎಷ್ಟು? 680, ಇದು ಲಾಸ್ಟ್ ವ್ಯಾಲ್ಯೂ. ಸೊ ಇದು ಪ್ರಾಫಿಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? ಇಲ್ಲಿ ಬೇಕಿದ್ರೆ ನೀವು ಇಲ್ಲಿ ಮೇಲ್ಗಡೆ ಪ್ರಾಫಿಟ್ ಅಂತ ಬರ್ಕೊಳ್ಳಿ, ಕರೆಕ್ಟ್ ಅಲ್ಲ? ಇದು ಪ್ರಾಫಿಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 1070, ಕರೆಕ್ಟ್ ಅಲ್ಲ? ನಮಗೆ ಈ ರೀತಿ ಕೊಟ್ಟಾಗ ನಾವು ಪ್ರಾಫಿಟು ಮತ್ತು ಲಾಸ್ ನಡುವೆ ತೆಗಿಬೇಕು. ತೆಗಿಯೋಕ್ಕಿಂತ ಮುಂಚಿತೆಗೆ ಅವನು ಇನ್ನೊಂದು ಲೈನ್ ಕೊಡೋದು ಏನಂತ? ಈ ಗೇನ್ ವುಡ್ ಹ್ಯಾವ್ ಬಿನ್ ಡಬಲ್ ದಿ ಫಾರ್ಮ್ ಲಾಸ್ ಅಂತ. ಅಂದರೆ ಅವನಿಗೆ ಗೇನ್ ಆಗಿದೆ ಎಷ್ಟು? ಲಾಸ್ ಅಷ್ಟು 2 ಪಟ್ಟು ಆಗಿದೆ ಅಂತ. ಸೊ ಹಾಗಾದರೆ ನಮಗೇನಾಗುತ್ತೆ? ಗೇನ್ ಡಿವೈಡ್ ಬೈ ಲಾಸ್ ಇದ್ಕೊಂಡು ಏನಾಗುತ್ತೆ? 2/1 ಅಂತ. ಅಂದರೆ ಗೇನ್ ಇದ್ದದ್ದು ಕಡೆ 2 ಅಂತ ಬರ್ಕೊಳ್ಳಿ, ಮತ್ತು ಲಾಸ್ ಇದ್ದ ಕಡೆ 1 ಅಂತ ಬರ್ಕೊಳ್ಳಿ, ಕರೆಕ್ಟ್ ಅಲ್ಲ? ಸೊ 1070 680 ತೆಗೀರಿ. ಸೊ ಸಿ ಪಿ ಈಸ್ ಈಕ್ವಲ್ ಟು 1070 ಮೈನಸ್ 680 ಡಿವೈಡೆಡ್ ಬೈ, ಈಗ ನೋಡಿ ಇಲ್ಲಿ ನಮಗೆ ಇಲ್ಲಿ ಪ್ರಾಫಿಟ್ 2 ಆಗಿದೆ, ಲಾಸ್ 1 ಆಗಿದೆ. ಅಂದರೆ ಇವೆರಡು ಕೂಡಿಸ್ಬೇಕು. ಕೂಡಿಸಿದಾಗ ನಮಗೆ ಎಷ್ಟಾಗುತ್ತೆ? 2 + 1. ನಾನು ನಿಮಗೆ ಇಲ್ಲಿ ಫಸ್ಟ್ ಪ್ರಾಬ್ಲಮಲ್ಲಿ ಈ ರೀತಿ ಕೂಡಿಸಿ ಬರಿತಾ ಇದ್ದೇನೆ. ಸೆಕೆಂಡ್ ಪ್ರಾಬ್ಲಮಿಂದ ನಾನು ಡೈರೆಕ್ಟಾಗಿ ಬರಿತೀನಿ ಇಲ್ಲಿ. ಸೊ ಸಿ ಪಿ ಈಸ್ ಈಕ್ವಲ್ ಟು, ಸೊ 1070 680 ತೆಗೆದ್ರೆ ಎಷ್ಟಾಗುತ್ತೆ? 0. ಸೊ 17ರಲ್ಲಿ 8 ತೆಗೆದ್ರೆ 9, ಕರೆಕ್ಟ್ ಅಲ್ಲ? ಸೊ ಅದೇ ರೀತಿ ಮತ್ತೆ 9ರಲ್ಲಿ 6 ತೆಗೆದ್ರೆ 3. ಸೊ ಡಿವೈಡ್ ಬೈ 3 ಅಂತ. ಆದ್ದರಿಂದ ಇದು ಎಷ್ಟಾಗುತ್ತೆ? 130 ಆಗುತ್ತೆ, ಕರೆಕ್ಟ್ ಅಲ್ಲ? 130 ಇದೆ ಅಲ್ಲ, ಇದು ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಏನೋ ಬಂದಿಲ್ಲ ನಮ್ಗೆ. ಆ್ಯಕ್ಚುಲಿ ಇದು ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಇವಾಗ ಬರುತ್ತೆ, ಇದು ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಅಲ್ಲ. ಈಗ ಇದು 130 ಬಂತಲ್ಲ, 130 ವ್ಯಾಲ್ಯೂನ ನಾವೇನು ಮಾಡ್ಬೇಕಂದ್ರೆ ಈ 130 ವ್ಯಾಲ್ಯೂನ ಇದರಲ್ಲಿ ಕೂಡಿಸ್ಬೇಕು. ಸೊ ಇದರಲ್ಲಿ 680ರಲ್ಲಿ ಆವಾಗ ನಮಗೆ ಸಿ ಪಿ ವ್ಯಾಲ್ಯೂ ಬರುತ್ತೆ. ಆದ್ದರಿಂದ ಸಿ ಪಿ ಈಸ್ ಈಕ್ವಲ್ ಟು 130 ಇಂಟು ಇಲ್ಲಿ ಲಾಸ್ಟ್ ವ್ಯಾಲ್ಯೂ ಬಂದಿದೆ ಅಲ್ಲ ಇಲ್ಲಿ, ಸೊ ಇಂಟು 1 ಪ್ಲಸ್ 680 ಕೂಡಿಸಿದ್ರೆ ನಮಗೆ ಸಿ ಪಿ ವ್ಯಾಲ್ಯೂ ಬರುತ್ತೆ. ಸೊ ಎಷ್ಟಾಗುತ್ತೆ? 680 ಪ್ಲಸ್ 130 ಅಂದರೆ 001, ಸೊ 810 ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು 810, ರೈಟ್ ಆನ್ಸರ್. ಇಲ್ಲಿ ನೀವು ಕೇಳಬಹುದು ಕೆಲವೊಬ್ರು, ಇಲ್ರಿ ನಾವು ಇಲ್ಲಿ 130ನ ಇಲ್ಲಿ ಎಲ್ ಕಡೆ ಇದಕ್ಕೆ ತೊಗೋಬೇಕು, ಇದ್ರಲ್ಲಿ ತೊಗೋಬೋದು ಅಂದರೆ ಇದ್ರಲ್ಲಿ ತೊಗೋಬೋದು. ಈಗ ನಾವು ಪ್ರಾಫಿಟ್ ಕಡೆ ತೊಗೊಂಡ್ರೆ ಇಲ್ಲಿ ಮೈನಸ್ ಮಾಡಬೇಕು, ಅದೇ ನಮ್ಮ ಲಾಸ್ ಕಡೆ ತೊಗೊಂಡ್ರೆ ಪ್ಲಸ್ ಮಾಡ್ಬೇಕಂತ. ಅದೇ ನೀವು ಪ್ರಾಫಿಟ್ ಕಡೆ ತೊಗೊರಿ. ಇಲ್ಲಿ ಬೇಕಿದ್ರೆ ನಿಮ್ಗೆ ಇಲ್ಲಿ ಬರೆದು ತೋರಿಸ್ತೇನೆ. ನೀವು ಇದೆ ಪ್ರಾಫಿಟ್ ಕಡೆ ತೊಗೊಂಡು ನೋಡಿ,
ಪ್ರಾಫಿಟ್ ಕಡೆ ತೊಗೊಂಡ್ರೆ ಏನಾಗುತ್ತೆ, ಪ್ರಾಫಿಟ್ ಕಡೆ 2 ಇದೆ. 2 ಅಂದರೆ 2 × 130 ಮಲ್ಟಿಪ್ಲೈ ಮಾಡ್ಬೇಕು ಅಂದರೆ ಎಷ್ಟಾಗುತ್ತೆ, 260 ಆಗುತ್ತೆ. 260 1070 ಕಳಿಬೇಕು. 1070 260 ಕಳೆದ್ರೆ 0. ಸೊ 7ರಲ್ಲಿ 1 ತೆಗೆದ್ರೆ 7ರಲ್ಲಿ 6 ತೆಗೆದ್ರೆ 1. ಸೊ ಅದೇ ರೀತಿ 10ರಲ್ಲಿ 2 ತೆಗೆದ್ರೆ 8. ಸೊ ಇದು ಸಿ ಪಿ ವ್ಯಾಲ್ಯೂ. ನೀವು ಯಾವ ಥರನೂ ಮಾಡ್ಬೋದು, ನಿಮಗೆ ಕಾಸ್ಟ್ ಪ್ರೈಸಲ್ಲಿ ಬರುತ್ತೆ. ಇಲ್ಲಿ ನಾವು ಪ್ರಾಫಿಟ್ ಕಡೆ ತೊಗೊಂಡ್ರೆ ಅದು ಎಷ್ಟಿದೆ ವ್ಯಾಲ್ಯೂ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಅದರಲ್ಲಿ ಮೈನಸ್ ಮಾಡಿದ್ರೆ ನಮ್ಗೆ ಕಾಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಅದು ಲಾಸ್ ಕಡೆ ತೊಗೊಂಡ್ರೆ ಇಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂಗೆ ಗುಣಾಕಾರ ಮಾಡಿ ಅದರಲ್ಲಿ ಪ್ಲಸ್ ಮಾಡ್ಕೋಬೇಕು, ಅಂದರೆ ನಮ್ಗೆ ಸಿಗುತ್ತೆ ಇದು. ಸೊ ಇದು ಫಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ, ದ ಪರ್ಸೆಂಟೇಜ್ ಪ್ರಾಫಿಟ್ ಅರ್ನ್ಡ್ ಬೈ ಜೇಮ್ಸ್ ಬೈ ದಿ ಸೆಲ್ಲಿಂಗ್ ಎನ್ ಆರ್ಟಿಕಲ್ ಫಾರ್ 1920 ಈಕ್ವಲ್ಸ್ ದಿ ಪರ್ಸೆಂಟೇಜ್ ಲಾಸ್ ಸಫರ್ಡ್ ಬೈ ದಿ ಸೆಲ್ಲಿಂಗ್ ಇಟ್ ಅಟ್ 1500 ಎಂದಿದೆ. ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇದೆ. ಸೊ ಕಾಸ್ಟ್ ಪ್ರೈಸ್ ಒಂದು ಕಡೆ ಪ್ರಾಫಿಟ್, ಒಂದು ಕಡೆ ಲಾಸ್ ಅಂತ, ಲಾಸು ಪ್ರಾಫಿಟ್. ಇಲ್ಲಿ ನೋಡಿ ನಮಗೆ ಲಾಸ್ ಕಡೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 1500 ಕಂಟ್ರೋಲ್. ನಮಗೆ ಪ್ರಾಫಿಟ್ ಕಡೆ 1020 ಇದೆ. ಬಟ್ ಅವನೇನು ಹೇಳಿದಾನೆ, ಲಾಸ್ ಇದ್ಕೊಂಡು ಪ್ರಾಫಿಟ್ ಅಂತ. ಸೊ ಪ್ರಾಫಿಟ್ ಮತ್ತು ಎಲ್ ವ್ಯಾಲ್ಯೂ ಏನಿದೆ ಈಕ್ವಲ್ ಇದೆ. ಈಕ್ವಲ್ ಇದೆ ಅಂದರೆ ಇದು ಒಂದು ಆಗುತ್ತೆ. ಅವ್ಯಾಡ್ರ ವ್ಯಾಲ್ಯೂ ಏನಾಗುತ್ತೆ, ಒಂದೊಂದು ಆಗುತ್ತೆ. ಸೊ ಇದರಲ್ಲಿ ಇದು ಮೈನಸ್ ಮಾಡಿ ಎಷ್ಟಾಗುತ್ತೆ, 1920ಯಲ್ಲಿ 1500 ತೆಗೀರಿ. ಸೊ ತೆಗೆದ್ರೆ ಎಷ್ಟಾಗುತ್ತೆ ನಮಗೆ, ಸೊ 0 ಬರುತ್ತೆ. 10ರಲ್ಲಿ 2 ತೆಗೆದ್ರೆ 8 ಬರುತ್ತೆ, ಕರೆಕ್ಟ್ ಅಲ್ಲ. ಸೊ ಅದೇ ರೀತಿ 14ರಲ್ಲಿ 9 ತೆಗೆದ್ರೆ 5, ಕರೆಕ್ಟ್ ಅಲ್ಲ. ಡಿವೈಡೆಡ್ ಬೈ ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ, ಇಲ್ಲಿ 1 ಕೂಡಿಸಿದ್ರೆ 2. ಸೊ ಆದ್ದರಿಂದ 290 ಆಗುತ್ತೆ. 290 ಇದಕ್ಕೆ ಗುಣಾಕಾರ ಮಾಡಿ ಇದಕ್ಕೆ ಕೂಡಿಸಿ ಅಂದರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ ಬರೆದ್ರೆ ಎಷ್ಟಾಗುತ್ತೆ ನಮಗೆ, 290 ರೈಟ್ ಆಗುತ್ತೆ. ಇದು ನೋಡಿ, ಒಂದು ನಿಮಿಷ ಏನೋ ಮಿಸ್ಟೇಕ್ ಆಗಿರಬೇಕು. ಸಾರಿ, ನೆಕ್ಸ್ಟ್ ವ್ಯಾಲ್ಯೂ ಕೊಟ್ಟಿದಾರಲ್ಲ. ಸೊ ಸಿ ಪಿ ವ್ಯಾಲ್ಯೂ ಬಂದುಬಿಟ್ಟು ನಮ್ಗೆ ಏನಾಗುತ್ತೆ, ಸಿ ಪಿ ವ್ಯಾಲ್ಯೂ ಈಸ್ ಕೊಟ್ಟು ನಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾನೆ. ಅದೇ ರೀತಿ ವಾಟ್ ವುಡ್ ಬಿ ದ ಸೆಲ್ಲಿಂಗ್ ಪ್ರೈಸ್ ಇಫ್ ಯು ವಾಂಟ್ಸ್ ಟು ಅರ್ನ್ಸ್ 10% ಪ್ರಾಫಿಟ್ ಅಂತ ಕೊಟ್ಟಿದ್ದಾನಲ್ಲ ಅದಕ್ಕೆ. ಸೊ ನಮ್ಗೆ ಸಿ ಪಿ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ಎಲ್ ವ್ಯಾಲ್ಯೂ ಎಷ್ಟಿದೆ, 290 × 1 ಪ್ಲಸ್ 1500 ಕೂಡಿಸಿ. ಸೊ ಆದ್ದರಿಂದ ಸಿ ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ, ಸೊ 290 ಪ್ಲಸ್ ಇದರಲ್ಲಿ 1500ರಲ್ಲಿ 290 ಕೂಡಿಸಿದ್ರೆ ನಮಗೆ 0 9 1790 ಬರುತ್ತೆ, ಕರೆಕ್ಟ್ ಅಲ್ಲ. ಇದು ನಮಗೆ ಸಿ ಪಿ ವ್ಯಾಲ್ಯೂ. ಈ ಸಿ ಪಿ ವ್ಯಾಲ್ಯೂ ಬಂದಮೇಲೆ ನಮಗೆ ಇನ್ನೊಂದು ಕೇಳಿದಾನೆ, ಅವನಂತರ 10% ಪ್ರಾಫಿಟ್ ಆದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳಿದಾನೆ. ಸೊ ಇಲ್ಲಿ ಇದನ್ನು ಡೈರೆಕ್ಟಾಗಿ ಇಲ್ಲಿ ಬೇಕಿದ್ರೆ ಬರೆದು ಬಿಡ್ತೀನಿ. ಇಲ್ಲಿ 1790 ಇದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಸೊ ಸಿ ಪಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 1790, ಇದು ಸಿ ಪಿ ವ್ಯಾಲ್ಯೂ ಬಂತು. ಸೊ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಬೇಕಾದ್ರೆ ನಾನು ನಿಮಗೆ ಫಸ್ಟ್ ಕ್ಲಾಸ್ ಹೇಳಿದ್ದೆ, ಈ 1790ಕ್ಕೆ ಇಂಟು 110 ಡಿವೈಡ್ ಬೈ 100 ಅಂತ. 110 ಎದಕ್ಕೆ ಬರ್ತೀನಿ ಅಂದರೆ 10% ಪ್ರಾಫಿಟ್ ಆಗಿದ್ರೆ 100ರಲ್ಲಿ 10 ಭಾಗ ಇನ್ಕ್ರೀಸ್ ಆಗಿದೆ ಅಂದರೆ 110 ಡಿವೈಡ್ ಬೈ 100 ಬರ್ಕೋಬೇಕು. ಸೊ ಈ ಡಬಲ್ 0 ಇದೊಂದು 0 ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದ್ಮೇಲೆ ನಿಮ್ಗೆ ಏನು ಬರುತ್ತೆ, 11 99. ಒಂದು ನಿಮಿಷ, ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ. ನಾವು ಮೈನಸ್ ಮಾಡೋದ್ರಲ್ಲಿ ಏನೋ ತಪ್ಪು ಮಾಡಿವ, 1920 ಡಿವೈಡ್ ಬೈ 1500. ಓ, ಇಲ್ಲಿ ಮಿಸ್ಟೇಕ್ ಆಗಿದೆ. 420 ಬರುತ್ತಲ್ಲ, ಇದು ಇಲ್ಲಿ ಮಿಸ್ಟೇಕ್ ಆಗಿದೆ. ಮೈನಸ್ ಮಾಡೋದ್ರಲ್ಲಿ ತಪ್ಪಾಗಿದೆ. ಇಲ್ಲಿ ನೋಡಿ, ಸೊ ಇಲ್ಲಿ 1920ರಲ್ಲಿ 1500 ತೆಗೆದಷ್ಟು 420 ಡಿವೈಡ್ ಬೈ 1 + 1 2. ಸೊ ಆದ್ದರಿಂದ 210 ಇದು ಆಗುತ್ತೆ. ಆದರೆ ನಮ್ಗೆ ಸಿ ಪಿ ವ್ಯಾಲ್ಯೂ ಬೇಕಂದ್ರೆ ಏನಾಗುತ್ತೆ, ನಾನು ನಿಮ್ಗೆ ಹೇಳಿದ್ನಲ್ಲ, ಸಿ ಪಿ ವ್ಯಾಲ್ಯೂ ಅಂದರೆ 210 × 1 + 1500. ಅದೇ ನೀವು ಪ್ರಾಫಿಟ್ ಕಡೆ ತೊಗೊಂಡ್ರೆ ಸೇಮ್, ಇಲ್ಲಿ 210 × 1 ಮೈನಸ್ ಮಾಡ್ಕೋಬೇಕು. ಯಾಕಂದರೆ ಪ್ರಾಫಿಟ್ ಆಗಿದೆ. ನಮಗೆ ಸಿ ಪಿ ವ್ಯಾಲ್ಯೂ ಬೇಕಂದ್ರೆ ಹಿಂದಕ್ಕೆ ಬರಬೇಕು. ಹಿಂದಿದ್ದ ವ್ಯಾಲ್ಯೂ ಇದ್ದಿದ್ದು ಇಲ್ಲಿ ಸಿ ಪಿ ವ್ಯಾಲ್ಯೂ ಬರಬೇಕು, ಪ್ಲಸ್ ಮಾಡಬೇಕು. ಅದೇ ಮುಂದಿನ ವ್ಯಾಲ್ಯೂಯಿಂದ ಹಿಂದಕ್ಕೆ ಬರಬೇಕಂದ್ರೆ ಮೈನಸ್ ಮಾಡಬೇಕು ಅಷ್ಟೇ. ಸೊ ಸಿ ಪಿ ವ್ಯಾಲ್ಯೂ ಏನು ಬರುತ್ತೆ ನಮಗೆ, 15ರಲ್ಲಿ 210 ಕೂಡಿಸಿ ಎಷ್ಟಾಗುತ್ತೆ ನಮಗೆ, 1710 ಆಗುತ್ತಲ್ಲ. ಇದು 1710. ಸೊ ಇದು 1710 ಆಗುತ್ತೆ, ಕರೆಕ್ಟ್ ಅಲ್ಲ. ಸಿ ಪಿ ವ್ಯಾಲ್ಯೂ ಬಂತು. ನಮಗೆ ಅದೇ ಎಸ್ ಪಿ ವ್ಯಾಲ್ಯೂ ಕಂಡುಹಿಡ್ಕೋಬೇಕಂದ್ರೆ 1710 × 110 ಡಿವೈಡ್ ಬೈ 100. ಸೊ ಇದು ಡಬಲ್ 0 ಇದೊಂದು 0 ಕ್ಯಾನ್ಸಲ್ ಆಯಿತು. ಸೊ ಎಸ್ ಪಿ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ ಇಲ್ಲಿ ವ್ಯಾಲ್ಯೂ. ಸೊ 11 11 ಒಂದು ಕೈಲ 11 77 78 ಒಂದು ಕೈಲ 11 11 ಮತ್ತು 7 ಅಂದರೆ 18. 1881 ಇದು ರೈಟ್ ಆನ್ಸರ್ ಆಗಿರುತ್ತೆ, ಕರೆಕ್ಟ್ ಅಲ್ಲ. ಇದು ನೀವು ಈ ರೀತಿ ಸ್ಟೆಪ್ ವೈಸ್ ಮಾಡಿದ್ರಿ, ಇದು ಬಿ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ. ಇದು ನೀವು ಸ್ಟೆಪ್ ವೈಸ್ ಮಾಡಿದ್ರಿ. ನಿಮ್ಗೆ ಇದನ್ನು ಶಾರ್ಟ್ಕಟಾಗಿ ಹೆಂಗೆ ಕಂಡುಹಿಡಬೇಕಂತ ಇಲ್ಲಿ ಬೇಕಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೀನಿ ನಿಮಗೆ, ಶಾರ್ಟ್ಕಟಲ್ಲಿ ಹೇಗೆ ಮಾಡೋ ಅಂತ. ಈಗ ಇದೇ ಪ್ರಾಬ್ಲಮ್ ನೀವು ಶಾರ್ಟ್ಕಟಲ್ಲಿ ಮಾಡಬೇಕಾದ್ರೆ, ಈಗ ಸಿ ಪಿ ವ್ಯಾಲ್ಯೂ, ಸೊ ಇದು ಲಾಸ್ ವ್ಯಾಲ್ಯೂ ಎಷ್ಟಿದೆ 1500, ಕರೆಕ್ಟ್ ಅಲ್ಲ.
ಸೊ ಪ್ರಾಫಿಟ್ ವ್ಯಾಲ್ಯೂ ಎಷ್ಟಿದೆ 1920 ವ್ಯಾಲ್ಯೂ ಇದೆ, ಕರೆಕ್ಟ್ ಅಲ್ಲ? ಇಷ್ಟಿದೆ ಅಲ್ಲ. ಈಗ ನಮ್ಗೆ ನೋಡಿ ಅವರು 10% ಪ್ರಾಫಿಟ್ ಅಂತ ಕೊಟ್ಟಿದ್ರು, 10% ಪ್ರಾಫಿಟ್. ಆದ್ರೆ ಎಸ್ ಪಿ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದ್ರು ಅವ್ರು, ಕರೆಕ್ಟ್ ಅಲ್ವಾ? ಇದು ಇಲ್ಲಿ ಒಂದು ಅಂತ ಇತ್ತಲ್ಲ, ಇದು ನೀವು ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈಗ ನೋಡಿ ನಮಗೆ 10% ಪ್ರಾಫಿಟ್ ಆದ್ರೆ ಎಸ್ ಪಿ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ರೆ, ಈಗ ಸಮಥಿಂಗ್ ನಮಗೆ ಸಿ ಪಿ ವ್ಯಾಲ್ಯೂ ಒಂದು ಎಕ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಈಗ ನಾವು ವಿತಿನ್ ಸೆಕೆಂಡ್ ಆನ್ಸರ್ ತೆಗಿಬೇಕಾದ್ರೆ ಯಾವ ತರ ಅಂತ ನಿಮ್ಗೆ ಒಂದು ಶಾರ್ಟ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಈಗ ಸಿ ಪಿ ವ್ಯಾಲ್ಯೂ ಏನೋ ಒಂದು ಎಕ್ಸ್ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ಎಕ್ಸ್ ಬಂದ ಮೇಲೆ ನಮಗೆ ಏನಂತ ನಾವು ಎಸ್ ಪಿ ಕಂಡು ಹಿಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಾವು ಸಿ ಪಿಗೆ ಗುಣಾಕಾರ ಮಾಡ್ತೀವಿ ತಾನೆ. ಸಿ ಪಿ ಇಂಟು ಅದು ಏನು ಪ್ರಾಫಿಟ್ ಆಗಿರುತ್ತಲ್ಲ ಎಕ್ಸ್ ಡಿವೈಡ್, ಬೇಕಾದ್ರೆ ಇದನ್ನ ಎಕ್ಸ್ ಬೇಡ, ಇಲ್ಲಿ ವೈ ತಗೋರಿ, ಯಾಕಂದ್ರೆ ಎಕ್ಸ್ ಎಕ್ಸ್ ಮತ್ತೆ ಸೇಮ್ ಆಗ್ಬಿಡುತ್ತೆ ಇದು. ಸೊ 100 ಪ್ಲಸ್ ವೈ ಡಿವೈಡೆಡ್ ಬೈ 100, ಇದನ್ನ ನಾವು ಎಸ್ ಪಿ ಕಂಡು ಹಿಡ್ಕೊಂಡು ಮಾಡ್ತಿದ್ವಲ್ಲ. ಸೊ ಆದ್ದರಿಂದ ಎಸ್ ಪಿ ಇಸ್ ಈಕ್ವಲ್ ಟು ಸಿ ಪಿ ವ್ಯಾಲ್ಯೂ ಇದ್ದಲ್ಲಿ ಏನು ಬರೀ ಎಕ್ಸ್ ಇಂಟು 100 ಇದ್ದಲ್ಲಿ ಸೇಮ್ ಅದೇ ಇರುತ್ತೆ 110 ಅಂತಿದೆಯಲ್ಲ. ಸೊ 110 ಡಿವೈಡ್ ಬೈ 100. ಈಗ ನೋಡಿ ಇಲ್ಲಿ ಈಗ 10 ಕ್ಯಾನ್ಸಲ್ ಮಾಡಿ, ಇಲ್ಲಿ ಎಷ್ಟು ಉಳಿತು? 11 ಉಳಿತು, ಕರೆಕ್ಟ್ ಅಲ್ಲ? ಈ 11 ಇಲ್ಲಿ ನೋಡಿ, ಇದು ಯಾವ ಮಗ್ಗಿಯಲ್ಲಿ ಯಾವ ಆಪ್ಷನ್ಸ್ ಅಲ್ಲಿ 11ರ ಮಗ್ಗಿ ಇದೆ ಅದು ನಿಮ್ಗೆ ರೈಟ್ ಆನ್ಸರ್ ಆಗಿರುತ್ತೆ. ಇದು 11 ಇದೆ ಅಲ್ಲ, 11ರ ಮಗ್ಗಿ ಅಂತ ಆಪ್ಷನ್ ಅಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು 11ರ ಮಗ್ಗಿಯಲ್ಲಿ ಬರುತ್ತಲ್ಲ ಅದೇ ರೈಟ್ ಆನ್ಸರ್ ಆಗುತ್ತದೆ. ನೋಡಿ ಇಲ್ಲಿ 4000 11ರ ಮಗ್ಗಿಯಲ್ಲಿ ಬರುತ್ತಾ? ಬರಲ್ಲ. ಸೊ 7000 11ರ ಮಗ್ಗಿಯಲ್ಲಿ ಬರಲ್ಲ. 2000 11ರ ಮಗ್ಗಿಯಲ್ಲಿ ಬರುತ್ತಾ? ಬರಲ್ಲ. ಸೊ ಇದು 1881 ಮಾತ್ರ 11ರ ಮಗ್ಗಿಯಲ್ಲಿ ಬರುತ್ತೆ. ಆದ್ದರಿಂದ ನಾವು ಡೈರೆಕ್ಟ್ ಆಗಿ ಈ ರೀತಿನೂ ನಾವು ಅಜಂಪ್ಷನ್ಸ್ ಮಾಡಿ ಡೈರೆಕ್ಟ್ ಆಗಿ ಆನ್ಸರ್ ಕೊಡಬಹುದು. ಈ ರೀತಿ ನೀವು ಕೇಳ್ಬೋದು, ಅಲ್ಲಿ ಸರ್ ನೀವೇ ಆಪ್ಷನ್ಗಳು ಸೆಟ್ ಮಾಡಿರ್ಬೋದಲ್ಲ ಈ ರೀತಿ ಬರಂಗೆ ಅಂತ. ನಾನು ಆಪ್ಷನ್ಗಳು ನಾನು ಚೂಸ್ ಮಾಡ್ಕೊಂಡು ಬಂದಿಲ್ಲ. ಅವು ಬೇಕಿದ್ರೆ ಇಲ್ಲಿ ಎಕ್ಸಾಮ್ ಹೆಸರು ಹಾಕಿದ್ದೇನೆ, ಯಾವ ಎಕ್ಸಾಮ್ ಅಲ್ಲಿ ಕೇಳಿದೆ ಅಂತ. RRB ಟೆಕ್ನಿಷಿಯನ್ ಗ್ರೇಡ್ 3 ಅಲ್ಲಿ ಕೇಳಿದ್ರು 2024 ಅಂತ ಕೇಳುವಂತ ಪ್ರಾಬ್ಲಮ್ಸ್ ಇದು. ಸೊ ನೀವು ಕೆಲವೊಂದ್ಸಲ ನಿಮಗೆ ಆಪ್ಷನ್ಸ್ಗಳಲ್ಲಿ ಯಾವ ತರ ಅಂದ್ರೆ, ನೀವು ಈ ಪ್ರಾಬ್ಲಮ್ಗಳ ಮೇಲೆ ನಮ್ಗೆ ಎಷ್ಟು ಕಾನ್ಸಂಟ್ರೇಷನ್ ಇರುತ್ತಲ್ಲ ಅಷ್ಟು ನಮ್ಗೆ ಆಪ್ಷನ್ಗಳ ಮೇಲೆ ಕೂಡ ಕಣ್ಣಿರ್ಬೇಕು. ಯಾಕಂದ್ರೆ ಕೆಲವೊಂದು ನಾವು ಯಾವುದೇ ಪ್ರಾಬ್ಲಮ್ ಬಿಡಿಸಲಾರದೆ ಆಪ್ಷನ್ಸ್ನ ನೋಡಿನೂ ಸಹ ನಾವು ಆನ್ಸರ್ ಟಿಕ್ ಮಾಡ್ಬೋದು ವಿತಿನ್ ಸೆಕೆಂಡ್ಲಿ. ಬೇಕಿದ್ರೆ ನಿಮ್ಗೆ ಎಕ್ಸಾಂಪಲ್ ಇನ್ನೊಂದು ಪ್ರಾಬ್ಲಮ್ ಇದೇ ಥರನೇ ಹೇಗೆ ಬಿಡಿಸುವಂತ ಇನ್ನೊಂದು ಪ್ರಾಬ್ಲಮ್ ಎಕ್ಸಾಂಪಲ್ ಇದೆ, ತೋರಿಸ್ತೀನಿ ಬೇಕಿದ್ರೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದು ನಿಮ್ಗೆ ಅರ್ಥ ಆಗಿರ್ಬೇಕು ಅನ್ಕೊಂತೀನಿ. ಒಂದ್ಸರಿ ನೋಡಿ, ಏನಿಲ್ಲ, ಸಿಂಪಲ್ ಕಾನ್ಸೆಪ್ಟ್ ಇರೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಬೇಕಿದ್ರೆ ಏನಿದೆ ಅಂತ. ಏನಿದೆ ಇಲ್ಲಿ? ದ ಪ್ರಾಫಿಟ್ ಅರ್ನ್ಡ್ ವೆನ್ ಎ ಬುಕ್ ಇಸ್ ಸೋಲ್ಡ್ ಫಾರ್ 600 ಅಂತ. ಇಸ್ ಥ್ರೈಸ್ ದಿ ಪ್ರಾಫಿಟ್ ಅರ್ನ್ಡ್ ವೆನ್ ದ ಸೇಮ್ ಬುಕ್ ಇಸ್ ಸೋಲ್ಡ್ ಫಾರ್ 400 ಅಂತ. ಸೇಮ್ ಆವಾಗ ನಮಗೆ ಇಲ್ಲಿ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಒಂದು ಪ್ರಾಫಿಟ್ ಒಂದು ಲಾಸ್ ಕೊಡ್ತಿದ್ರು, ಬಟ್ ಇಲ್ಲಿ ಎರಡು ಪ್ರಾಫಿಟ್ ಕೊಟ್ಟಿದ್ದಾರೆ. ಎರಡು ಪ್ರಾಫಿಟ್ ಕೊಟ್ಟಿದ್ದಾರೆ ಅಂದ್ರೇನು? ಒಂದು ಪ್ರಾಫಿಟ್ ಇತ್ತು, ಬೇಕಿದೆ ಕೆಳಗೆ ಬರ್ಕೊಳ್ಳಿ. ಇಲ್ಲಿ ನಮ್ಗೆ ಎರಡಕ್ಕೂ ಏನಾಗಿದೆ ವ್ಯಾಲ್ಯೂ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ಒಂದೇ ಪ್ರಾಫಿಟ್ ವ್ಯಾಲ್ಯೂ ಏನಿದೆ? ಒಂದೇ ಪ್ರಾಫಿಟ್ ವ್ಯಾಲ್ಯೂ 400 ಇದೆ. ಸೊ ಅದೇ ತರ ಇನ್ನೊಂದು ಪ್ರಾಫಿಟ್ ವ್ಯಾಲ್ಯೂ ಇದೆ, ಇನ್ನೊಂದು 600, ಕರೆಕ್ಟ್ ಅಲ್ಲ? ಬೇಕಿದ್ರೆ ಕೆಲವೊಬ್ಬರಿಗೆ ಕನ್ನಡದಲ್ಲಿ ಅರ್ಥ ಆಗಿಲ್ಲ ಇಲ್ಲಿ ಓದ್ಬೋದು. ಒಂದು ಪುಸ್ತಕವನ್ನು 600ಕ್ಕೆ ಮಾರಿದಾಗ ಲಭಿಸುವ ಲಾಭ ಅದೇ ಪುಸ್ತಕವನ್ನು 400ಕ್ಕೆ ಮಾರಿದಾಗ ಲಭಿಸುವ ಲಾಭಕ್ಕಿಂತ 3ರಷ್ಟು ಇರುತ್ತೆ ಅಂತ. ಅಂದ್ರೆ ಇದಕ್ಕೆ ದೊರೆತಂತ ಪ್ರಾಫಿಟ್ ಇದಕ್ಕೆ ದೊರಕಂತ ಪ್ರಾಫಿಟ್ ಇದ್ರ 3 ಪಟ್ಟಾಗಿರ್ತಂತ. ಅಂದ್ರೆ ಇದು 3 ಪಟ್ಟು ಅಂದ್ರೆ ಇದು 3 ಪಟ್ಟು, ಇದು 1 ಪಟ್ಟಾಗಿರುತ್ತೆ, ಕರೆಕ್ಟ್ ಅಲ್ಲ? ಈಗ ನೋಡಿ ಇಲ್ಲಿ ನಾನು ನಿಮ್ಗೆ ಪ್ರಿವಿಯಸ್ ಅಲ್ಲಿ ಹೇಳಿದ್ದೆ, ಪ್ರಿವಿಯಸ್ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಇದ್ರ ಡಿಫ್ರೆನ್ಸ್ ಕಂಡುಹಿಡಬೇಕು. ಇದ್ರ ಡಿಫ್ರೆನ್ಸ್ ಎಷ್ಟಿದೆ? 200 ಇದೆ, ಕರೆಕ್ಟ್ ಅಲ್ಲ? ಇಸ್ ಈಕ್ವಲ್ ಟು ನಮಗ ಇಲ್ಲಿ ಅವಾಗ ಪ್ರಿವಿಯಸ್ ಪ್ರಾಬ್ಲಮ್ ಏನ್ ಮಾಡ್ತಿದ್ವಿ, ಇಲ್ಲಿ ಒಂದು ಲಾಸ್ ಇಲ್ಲಿ ಒಂದು ಪ್ರಾಫಿಟ್ ಇರ್ತಿತ್ತು, ಇವೆರಡನ್ನ ಕೂಡಿಸ್ತಿದ್ವಿ. ಬಟ್ ಇಲ್ಲಿ ನಾವೇನ್ ಮಾಡಬೇಕು? ಮೈನಸ್ ಮಾಡ್ಬೇಕು. ಯಾಕಂದ್ರೆ ಎರಡಕ್ಕೆ ಪ್ರಾಫಿಟ್ ಇದೆ, ಅದರಿಂದ ಇದಕ್ಕೆ ಮೈನಸ್ ಮಾಡಿ. ಸೊ ಇದಕ್ಕೆ 3 - 1 2 ಆಗುತ್ತೆ, 2. ಸೊ ಅದರಿಂದ 1 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 100. ಈಗ ನಮ್ಗೆ ಸಿ ಪಿ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ಸಿ ಪಿ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ನಮಗೆ ನಾನು ನಿಮ್ಗೆ ಹೇಳಿದ್ದೆ ಏನಂತ, ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಳ್ಳಿ, ಇದನ್ನು ತಗೊಳ್ಳಿ ಅಥವಾ ಇದನ್ನು ತಗೊಳ್ಳಿ, ನಮ್ಗೆ ಸಿ ಪಿ ಬರುತ್ತೆ. ಸೊ 100 ಇದೆಲ್ಲ 100 × 1 100 × 1, ಕರೆಕ್ಟ್ ಅಲ್ಲ? 100 × 1 ಇಸ್ ಈಕ್ವಲ್ ಟು 100 ಆಗುತ್ತೆ. ಈಗ ಈ 100 ಈ 400ರಲ್ಲಿ ಮೈನಸ್ ಮಾಡಬೇಕು, 400ರಲ್ಲಿ ಮೈನಸ್ ಮಾಡಬೇಕು. ಆದ್ದರಿಂದ ನಮ್ಗೆ ಆನ್ಸರ್ ಸಿ ಪಿ ವ್ಯಾಲ್ಯೂ ಎಷ್ಟಿರುತ್ತೆ? 300 ಇರುತ್ತೆ. ನೀವು ಕೇಳ್ಬೋದು, ಅಲ್ಲಿ ಸರ್ ಪ್ರಿವಿಯಸ್ ವ್ಯಾಲ್ಯೂ ಅಲ್ಲಿ ನಾವು ಒಂದ್ ಕಡೆ ಪ್ಲಸ್ ಮಾಡ್ತೀವಿ. ಯಾಕೆ ಪ್ಲಸ್ ಮಾಡ್ತೀವಿ ಅಂದ್ರೆ ಅದು ಹಿಂದ್ಗಡೆ ಇತ್ತು, ಹಿಂದ್ಗಡೆಯಿಂದ ಮುಂದಕ್ಕೆ ಬಂದ್ರೆ ಪ್ಲಸ್ ಮಾಡಬೇಕು, ಮುಂದೆ ವ್ಯಾಲ್ಯೂ ಇದ್ದದನ್ನು ಹಿಂದ್ಗಡೆ ಬರ್ಬೇಕಂದ್ರೆ ಮೈನಸ್ ಮಾಡಬೇಕು. ಅದಕ್ಕೆ ಬೇಕಿದ್ರೆ ನೀವು ಇದನ್ನು ನೋಡಿ, ಇದು ಇನ್ನೊಂದು ಇದೆಯಲ್ಲ ಅದರದನ್ನು ಬೇಕಿದ್ರೆ ನೀವು ಮಾಡ್ಬೋದು. ಈಗ ನೋಡಿ, ಇದು ನಾನು ಇದೇ ವ್ಯಾಲ್ಯೂನ ಇಲ್ಲಿ ತಗೊಂಡ್ರೆ ಬರುತ್ತಾ? ನೋಡಿ ಇಲ್ಲಿ 100 ಇದೆ, ಕರೆಕ್ಟ್ ಅಲ್ಲ? ಅದ್ರ 1 ವ್ಯಾಲ್ಯೂ 100 ಇದ್ರೆ 3 ವ್ಯಾಲ್ಯೂ ಎಷ್ಟಾಗುತ್ತೆ? 300 ಆಗುತ್ತೆ. 300 ಈ 300 600ರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 600ರಲ್ಲಿ ಮೈನಸ್ ಮಾಡಿದ್ರೆ 300 ಆಗುತ್ತೆ. ಸೊ ನಮ್ಗೆ ಸಿ ಪಿ ನೀವು ಯಾವ ಥರನೂ ಕಂಡುಹಿಡ್ಕೋಬಹುದು, ಯಾವುದಾದ್ರೂ ಒಂದು ಆಪ್ಷನಲ್ಲಿ ಹಾಕಿ ಮಾಡ್ಬೋದು, ಕರೆಕ್ಟ್ ಅಲ್ಲ? ನಮಗೆ ಈ ರೀತಿ ಮಾಡಿದ್ರೆ ಸಿ ಪಿ ವ್ಯಾಲ್ಯೂ ಬರುತ್ತೆ. ಆ್ಯಕ್ಚುಲಿ ಏನಂದರೆ ಇಲ್ಲಿ ನಾನು ಮಾರ್ಕರು ನಿನ್ನೆಯಿಂದ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ.
ಅದಕ್ಕೆ ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತಿಲ್ಲ. 600 ಮೈನಸ್ 300 ಅಂದರೆ ನಮಗೆ 300 ಇದು ಸಿ ಪಿ ವ್ಯಾಲ್ಯೂ. ನೀವು ಯಾವುದಾದ್ರೂ ಆಪ್ಷನ್ ಇದರಲ್ಲೇ ಹಾಕಿ ಚೂಸ್ ಮಾಡ್ಬೋದು, ಇದರಲ್ಲಿ ಹಾಕಿನೂ ನಮ್ಗೆ ಆನ್ಸರ್ ಕಂಡುಹಿಡ್ಬೋದು. ಈಗ ನಮ್ಗೆ ಸಿ ಪಿ ವ್ಯಾಲ್ಯೂ ಬಂತು. ಅವ್ರು ಇನ್ನೊಂದು ಅಂದ್ಕೊಂಡಿದ್ದಾರೆ, ಅದೇ ಪುಸ್ತಕವನ್ನು ನಾವು 60% ಪ್ರಾಫಿಟಲ್ಲಿ ಮಾರಿದರೆ ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ವಾಟ್ ಶುಡ್ ಬಿ ದ ಸೆಲ್ಲಿಂಗ್ ಪ್ರೈಸ್ ಇಫ್ ಸೆಲ್ಲರ್ ವಾಂಟ್ಸ್ ಟು ಅರ್ನ್. ಅಂದರೆ ಇದೇ ಬುಕ್ಕನ್ನು ಅವನು 60% ಪ್ರಾಫಿಟಲ್ಲಿ ಮಾರಿದರೆ ಅವನಿಗೆ ಎಸ್ ಪಿ ವ್ಯಾಲ್ಯೂ ಎಷ್ಟಿರುತ್ತೆ. ಸೇಮ್ ಎಸ್ ಪಿ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ, ಎಸ್ ಪಿ ಇಸ್ ಈಕ್ವಲ್ ಟು 300 ಇಂಟು 300 ಸಿ ಪಿ ವ್ಯಾಲ್ಯೂ ಇದೆ. 100ಅಲ್ಲಿ 60% ಇನ್ಕ್ರೀಸ್ ಆದರೆ 160, ಕರೆಕ್ಟ್ ಅಲ್ಲ. ಸೊ ಡಬಲ್ 0, ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್. ಸೊ ಕ್ಯಾನ್ಸಲ್ ಆದಮೇಲೆ 16 ಇಂಟು 30 ಅಂದರೆ 16 480. ಸೊ ಇದು ಸಿ ಪಿ ವ್ಯಾಲ್ಯೂ ಆಗಿರುತ್ತೆ. ನೀವು ಬೇಕಿದ್ರೆ ನಾನು ಪ್ರಿವಿಯಸ್ಸಲ್ಲಿ ಒಂದು ಶಾರ್ಟ್ಕಟ್ ಟ್ರಿಕ್ಸ್ ಹೇಳಿದ್ದೆ ಈ ಥರ. ಬೇಕಿದ್ರೆ ಇದನ್ನು ಇಲ್ಲಿನೂ ಅಪ್ಲೈ ಮಾಡಿ ನೋಡಿ. ಇಲ್ಲಿ ಅಪ್ಲೈ ಮಾಡಿ ನೋಡಿದ್ರೆ ಹೇಗೆ ಅಂತ ಬೇಕಿದ್ರೆ ನೆಕ್ಸ್ಟ್ ಸ್ಲೈಡ್ ತೋರಿಸಿ. ಸೊ ನೋಡಿ ಈಗ ಇಲ್ಲಿ ಸಿ ಪಿ ವ್ಯಾಲ್ಯೂ, ಒಂದು ಪ್ರಾಫಿಟ್ ವ್ಯಾಲ್ಯೂ ನಮಗೆ 400 ಇದೆ. ಸೊ ಇನ್ನೊಂದು ಪ್ರಾಫಿಟ್ ವ್ಯಾಲ್ಯೂ ನಮಗೆ 600 ಇದೆ, ಕರೆಕ್ಟ್ ಅಲ್ಲ. ಇದರದ್ದು 3 ಪಟ್ಟು ಇದಕ್ಕೆ ಸಮ ಆಗಿದೆ, ಕರೆಕ್ಟ್ ಅಲ್ಲ. ಇಷ್ಟಿದೆ ಅಂದರೆ ಸೊ ದೇರ್ಫೋರ್ ನಮಗೆ ಈಗ ಸಮಥಿಂಗ್ ಸಿ ಪಿ ವ್ಯಾಲ್ಯೂ ಒಂದು ಎಕ್ಸ್ ಬರುತ್ತೆ. ಇದನ್ನೆಲ್ಲ ಮಾಡಿದ್ಮೇಲೆ ನಮ್ಗೆ ಸಿ ಪಿ ವ್ಯಾಲ್ಯೂ ಒಂಥರ ಎಕ್ಸ್ ಬರುತ್ತೆ. ನಮಗೆ ಎಸ್ ಪಿ ವ್ಯಾಲ್ಯೂ ಕೊಂಡಿಡ್ಬೇಕಂದ್ರೆ ಏನು ಮಾಡ್ತೀವಿ ನಾವು, ಸಿ ಪಿ ಇಂಟು 100 ಪ್ಲಸ್ ವೈ ಡಿವೈಡ್ ಬೈ 100. ಅದು ಪ್ರಾಫಿಟ್ ಆದರೆ ಇದು, ಅದು ಲಾಸ್ ಆಗಿದ್ರೆ ಇದು 100 ಮೈನಸ್ ವೈ ಅಂತ ಬರ್ತಿದ್ವಿ. ಬಟ್ ಇಲ್ಲಿ ಪ್ರಾಫಿಟ್ ಇದೆಲ್ಲ, ಅದಕ್ಕೆ ಎಸ್ ಪಿ ಇಸ್ ಈಕ್ವಲ್ ಟು ನಮಗೆ ಸಿ ಪಿ ವ್ಯಾಲ್ಯೂ ಏನೋ ಒಂದು ಸಮಥಿಂಗ್ ಬರ್ತಿತ್ತು, ಅದನ್ನು ನಾವು ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಎಕ್ಸ್ ಅಂತ ಬರ್ಕೊಳ್ಳಿ. ಅದೇ ನಮಗೆ ಪ್ರಾಫಿಟ್ ಆಗಿದ್ದರಿಂದ ಇಲ್ಲೇನು ಮಾಡ್ತಿದ್ವಿ ನಾವು, ಪ್ರಾಫಿಟ್ ಈಸ್ ಈಕ್ವಲ್ ಟು 60% ಪ್ರಾಫಿಟ್ ಆದರೆ ಎಸ್ ಪಿ ವ್ಯಾಲ್ಯೂ ಅಂತ ಕೇಳ್ತಿದಾರಲ್ಲ. ಸೊ 160 ಡಿವೈಡ್ ಬೈ 100 ಇಷ್ಟು ಬರ್ಕೊಳ್ಳಿ. ಸೊ ಇಲ್ಲಿ ಒಂದು 0 ಇಲ್ಲಿ ಒಂದು 0 ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದ್ಮೇಲೆ ಇಲ್ಲಿ ಏನು ಉಳಿದಿದೆ, ಇಲ್ಲಿ 16 ಅಷ್ಟೇ ಉಳಿದಿದೆ, ಕರೆಕ್ಟ್ ಅಲ್ಲ. ಹಾಂ, ಸೊ 16 ಅಷ್ಟೇ ಉಳಿದಿದೆ ಅಲ್ಲ. 16 ಅಷ್ಟೇ ಉಳಿದಿದೆ ಅಂದರೆ ಈ 16 ಇಲ್ಲಿ ಗುಣಾಕಾರ ಮಾಡಿದರೆ ಮಾತ್ರ ನಮ್ಗೆ ಆನ್ಸರ್ ಬರುತ್ತಲ್ಲ. ಈ 16ಅನ್ನು ಸಿ ಪಿ ವ್ಯಾಲ್ಯೂ ಜೊತೆ ಗುಣಾಕಾರ ಮಾಡಿದರೆ ಮಾತ್ರ ನಮ್ಗೆ ಆನ್ಸರ್ ಬರುತ್ತೆ. ಅದೇ ಆನ್ಸರಲ್ಲಿ ಇರುವಂಥದ್ದು ಸೇಮ್ ಆಪ್ಷನಲ್ಲಿ ಇರುವಂಥದ್ದು 16 ಮಗ್ಗಿಯಿಂದ ಕಟ್ತಾ ಹೋಗಬೇಕು, ಅಂದರೆ ನಮಗೆ ಅದೇ ಆಪ್ಷನ್ ರೈಟ್ ಆಗುತ್ತೆ. ಸೊ ಆದ್ದರಿಂದ ಇಲ್ಲಿ ಚೂಸ್ ಮಾಡಿ ನೋಡಿ, ಆಪ್ಷನಲ್ಲಿ ಯಾವ ಆಪ್ಷನಲ್ಲಿ ನಮಗೆ 16 ಮಗ್ಗಿಯಲ್ಲಿ ಬರುತ್ತೆ ಅದೇ ರೈಟ್ ಆನ್ಸರ್ ಆಗಿರುತ್ತೆ. ನೀವು ನೋಡಬೇಕಿದ್ರೆ ಸೊ 1 ನಿಮಿಷ ಇಲ್ಲಿ ಬರೆದು ಬಿಡ್ತೀನಿ. ಇದು 600 ಮೈನಸ್ 300 ಇದು. ಸೊ ಇದು 16 ಮಗ್ಗಿಲಿ ಬರುತ್ತಾ, ಬರಲ್ಲ. ಇದು 16 ಮಗ್ಗಿ ಬರಲ್ಲ, ಇದು 16 ಮಗ್ಗಿಲಿ ಬರಲ್ಲ. ಇದು ಒಂದೇ ಆಪ್ಷನ್ ನಮಗೆ 16 ಮಗ್ಗಿಲಿ ಬರುತ್ತೆ. ಯಾಕೆ ನಮ್ಗೆ 16 ಮಗ್ಗಿಯಿಂದ ಕಟ್ತಾಗುತ್ತೆ ಅಂದರೆ ನಾವು 16 ಮಗ್ಗಿಂದನೇ ಗುಣಾಕಾರ ಮಾಡಾಕ್ತೀವಲ್ಲ, ಅದಕ್ಕೆ ನಮ್ಗೆ 16 ಮಗ್ಗಿಂದನೇ ಕಟ್ತಾಗುವಂಥದ್ದು ಆಪ್ಷನ್ ರೈಟ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಆನ್ಸರ್ ಇಸ್ ಡಿ, 480 ಇಸ್ ಕರೆಕ್ಟ್ ಆನ್ಸರ್. ಸೊ ನೀವು ಈ ರೀತಿನೂ ಆಪ್ಷನ್ ಮಾಡ್ಕೊಂಡು ಪ್ರಾಬ್ಲಮ್ ಸೊಲ್ಯೂಷನ್ ಬಿಡಿಸ್ಕೊಂಡು ಬರಬಹುದು. ಇಲ್ಲ ನೀವು ಕೆಲವೊಂದು ಸಲ ಆಪ್ಷನ್ಗಳು ನೋಡಬೇಕಾಗುತ್ತೆ. ನಮ್ಮ 60% ಪ್ರಾಫಿಟ್ ಕೇಳಿದಾರೆ ಅಂದರೆ ಡೈರೆಕ್ಟಾಗಿ 16 ಮಗ್ಗೆ ಅಲ್ಲಿ ಕಟ್ತಾಗುವಂಥದ್ದು ರೈಟ್ ಆನ್ಸರ್. ಕೆಲವೊಂದು ಟೈಮು ಏನಾಗುತ್ತೆ ಅಂದರೆ ಕೆಲವೊಬ್ರು ಕೇಳ್ಬೋದು ಆಪ್ಷನ್ 2 ಕೊಟ್ಬಿಟ್ರೆ ಏನು ಮಾಡೋದಂದ್ರೆ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಸೇಮ್ ಅದೇ ಥರ ಈ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಬಿಡಿಸ್ಕೊಂಡು ಹೋಗಿ ಆನ್ಸರ್ ಕಂಡುಹಿಡಬೇಕು ಅಷ್ಟೇ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಹಾಗಿದ್ರೆ ಏನಿದೆ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಅದೇ ಥರ ಇದೆ. ದ ಪ್ರಾಫಿಟ್ ಆಪ್ಟೆಡ್ ಬೈ ದಿ ವೆಂಡರ್ ಆನ್ ಸೆಲ್ಲಿಂಗ್ ಗುಡ್ಸ್ ಅಟ್ 3200 ಅಂತ ಈಸ್ ಈಕ್ವಲ್ ಟು ದಿ 7/5 ಆಫ್ ದಿ ಪ್ರಾಫಿಟ್ ಆಪ್ಟೆಡ್ ಬೈ ಸೆಲ್ಲಿಂಗ್ ದಿ ಸೇಮ್ ಗುಡ್ಸ್ at 3000. ಸೊ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಅಂತ ಸೇಮ್ ಅದೇ ಥರ ಪ್ರಾಬ್ಲಮ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಈಗ ಎರಡು ಪ್ರಾಫಿಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಂದು ಬುಕ್ಕನ್ನು 3200ಗೆ ಮಾರಿದಾಗ ಏನಂತ, ಒಬ್ಬ ಮಾರಾಟಗಾರನು 3200ಗೆ ಸರಕುಗಳನ್ನು ಮಾರಾಟ ಮಾಡೋದ್ರಿಂದ ಪಡೆಯುವ ಲಾಭವು ಅದೇ ಸರಕುಗಳನ್ನು 3000 ರೂಪಾಯಿಗೆ ಮಾರಾಟ ಮಾಡೋದ್ರಿಂದ ಪಡೆಯುವ ಲಾಭದ 7/5ನೇ ಭಾಗಕ್ಕೆ ಸಮನಾಗುತ್ತೆ. ಸೊ ಅದರದ್ದು ಕೊಂಡ ಬೆಲೆ ಏನಂತ ಕೇಳಿದ್ದಾರೆ. ಸೊ ಸೇಮ್ ಅದೇ ಥರನೇ ಏನಂತ, ಸಿ ಪಿ ವ್ಯಾಲ್ಯೂ ನಮಗೆ ಒಂದು ವ್ಯಾಲ್ಯೂ ಪ್ರಾಫಿಟ್ ಕೊಟ್ಟಿದ್ದಾರೆ ಎಷ್ಟು, 3000. ಸೊ ಯಾವಾಗಲೂ ನಾವು ಚಿಕ್ಕ ವ್ಯಾಲ್ಯೂನ ಈ ಕಡೆ ಬರ್ಕೋಬೇಕು, ದೊಡ್ಡ ವ್ಯಾಲ್ಯೂನ ಆ ಸೈಡ್ ಬರ್ಕೋಬೇಕು. ಸೊ ಅದೇ ರೀತಿ ಇನ್ನೊಂದು ಪ್ರಾಫಿಟ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 3200. ಇನ್ನು ಏನು ಕೊಡೋದ್ರಲ್ಲಿ 7/5 ಆಗಿತ್ತು ಅಂತೆ. ಸೊ ಇದರದ್ದು ವ್ಯಾಲ್ಯೂ 7/5 ಅಂದರೆ ಇಲ್ಲಿ 7, ಇಲ್ಲಿ 7, ಇಲ್ಲಿ 5, ಅದರದ್ದು 7 ಪಟ್ಟು ಆಗಿರುತ್ತೆ ಅಂತ ಕೇಳಿದಾರಲ್ಲ ಅದಕ್ಕೆ. ಸೊ ಇದು ಮೈನಸ್ ಮಾಡಿ ಎಷ್ಟಾಗುತ್ತೆ, 200, ಕರೆಕ್ಟ್ ಅಲ್ವಾ. ಸೊ ಇವೆರಡರನ್ನ ನಾವು ಮೈನಸ್ ಮಾಡಬೇಕು, ಯಾಕಂದರೆ 2 ವ್ಯಾಲ್ಯೂ ಪ್ರಾಫಿಟ್ ಕೊಡಿದೆ. ಅದರಿಂದ 7 - 5 2. ಸೊ 1 ವ್ಯಾಲ್ಯೂ ಈಸ್ ಈಕ್ವಲ್ ಎಷ್ಟಾಗುತ್ತೆ, 100 ಆಯ್ತಲ್ಲ. ನಮಗೆ ಈಗ ಸಿ ಪಿ ವ್ಯಾಲ್ಯೂ ಕಂಡು ಹಿಡ್ಕೋಬೇಕಂದ್ರೆ ಏನು ಮಾಡ್ತಿದ್ವಿ ನಾವು, ಇಲ್ಲಿ ಕೊಟ್ಟು ಬಂದಿರುವಂಥ ವ್ಯಾಲ್ಯೂನ ಇದು ಗುಣಾಕಾರ ಮಾಡ್ತಿದ್ವಿ. ಸೊ ಆದ್ದರಿಂದ ಸಿ ಪಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 3000 ಮೈನಸ್ ಅದೇನು ವ್ಯಾಲ್ಯೂ ಬಂದಿದೆ 100 ಇಂಟು 5. ಸೊ ಆದ್ದರಿಂದ ಸಿ ಪಿ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 500 ಅಂದರೆ 2500 ಆನ್ಸರ್ ರೈಟ್ ಆನ್ಸರ್ ಆಗಿರುತ್ತೆ.
ಅದೇ ನೀವು ಸೇಮ್ ಇದೇನಾ ಇದು 500 ಬಂದಿದ್ದನ್ನು ಇದರಲ್ಲಿ ಹಾಕಿದ್ರು ಸೇಮ್ ಅದೇ 2,500 ಬರುತ್ತೆ. ಇಲ್ಲಿ ಕೆಲವೊಬ್ರು ಕೇಳಿದ್ರು ಮೈನಸ್ ಇದಕ್ಕೆ ಮಾಡಿದ್ರೆ, ಯಾಕಂದ್ರೆ ನಮ್ಮ ವ್ಯಾಲ್ಯೂ ಮುಂದ್ಗಡೆ ಇದೆ ಅಂದ್ರೆ ಸಿ ಪಿ ವ್ಯಾಲ್ಯೂ ಹಿಂದ್ಗಡೆ ಇದೆ, ಹಿಂದ್ಗಡೆ ಬರೋಕ್ಕಾಗಿ ನಾವು ಮೈನಸ್ ಮಾಡಬೇಕು. ಅದೇ ಇಲ್ಲಿ ಎಲ್ಲಿ ಕೊಟ್ಟಿದ್ರು ಅಂದರೆ ಪ್ಲಸ್ ಮಾಡ್ತೀವಿ ಅದಕ್ಕೆ. ಸೊ ಆನ್ಸರ್ 2,500 ರೈಟ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ ಪ್ರಾಬ್ಲಮ್ ಏನಿದೆ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಅದೇ ಥರನೇ ಕೊಟ್ಟಿದ್ದಾರೆ. ಏನಂತ ಇಲ್ಲಿ ನೋಡಿ, ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಬೇಕಿದ್ರೆ ನೀವು ನೋಡಿ ಇಲ್ಲಿ 20% ಪ್ರಾಫಿಟ್ ಆಗಿದ್ರೆ ಸೊ ನಮಗೆ ಅದರದ್ದು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಅಂತ ಕೇಳಿದ್ರೆ, ಆಟ್ ವಾಟ್ ಪ್ರೈಸ್ ಶುಡ್ ದ ಆರ್ಟಿಕಲ್ ಬಿ ಸೋಲ್ಡ್ ಟು ಮೇಕ್. ನೀವು ಬೇಕಿದ್ರೆ ನಾನು ಹೇಳಿರುವಂಥ ಒಂದು ಟ್ರಿಕ್ಸ್ ಮೇಲೆ ನೀವು ಮಾಡ್ಬೋದು. ಏನಂತ, ಈಗ ಇಲ್ಲಿ 20% ಇದೆ ಅಂದರೆ ಪ್ರಾಫಿಟು 20% ಇದೆ ಅಂದರೆ ಅದ್ರದ್ದು ವ್ಯಾಲ್ಯೂ ಏನಾಗುತ್ತೆ ನಮಗೆ 120/100 ಅಂತ ಬರ್ಕೋಬೋದಲ್ಲ, 120/100. ಸೊ ಆದ್ದರಿಂದ ಈ 12ರಿಂದ ಕಟ್ತಾಗುವಂಥದ್ದು ಯಾವುದಿದೆ ನೋಡಿ ಇಲ್ಲಿ ಆಪ್ಷನು. ಸೊ ಇದು ಬರುತ್ತಾ 12 ಒಂದ್ಲೆ 12 ಒಂದ್ಲೆ. ಸೊ ನೀವು ಬೇಕಿದ್ರೆ ಒಂದೊಂದು ಡಿವೈಡ್ ಮಾಡಿ ನೋಡಿ 12. ಸೊ 12 ಒಂದ್ಲೆ 12 ಅಂದರೆ 9, 95 ಆಯಿತು. 12 84, 12 96. ಸೊ 12 84, 1 116. ಸೊ ಇದು ಹೋಗಲ್ಲ 12 ಮಗ್ಗಿಂದ. ಅದೇ ಥರ ಇದು ನೋಡಿ, ಸೊ 2136, 12 ಒಂದ್ಲೆ 12. ಸೊ 93, 12 84, ಸೊ 96, 12 96. ಸೊ ಇದು ಹೋಗುತ್ತೆ, ಬಟ್ ಕನ್ಫರ್ಮ್ ಇಲ್ಲ ಇನ್ನು, ಯಾಕಂದರೆ ಇನ್ನೊಂದು ಆಪ್ಷನು ಬರ್ಬೋದಲ್ಲ ರೈಟ್ ಆನ್ಸರ್ ಅಂತ. ಸೊ ಇನ್ನೊಂದು ನೋಡಿ, ಇನ್ನೊಂದು 2256. ಸೊ 12 ಒಂದ್ಲೆ 12. ಸೊ 105, 12 96, 12 9 108. ಸೊ 12 96, 9. ಸೊ ಮತ್ತೆ 96 ನೋಡಿ, ಇಲ್ಲಿ ಡಬಲ್ ಆಪ್ಷನ್ ಬಂದಿದೆ. ಆದ್ದರಿಂದ ನಾವು ಇಲ್ಲಿ ಯಾವ ಆನ್ಸರ್ ಅಂತ ನಾವು ಕಂಡಿಡಕ್ಕಾಗಲ್ಲ. ಇದು ನಾವು ಶಾರ್ಟ್ಕಟ್ ಟ್ರಿಕ್ಸಲ್ಲಿ ಇಂಥ ಟೈಮಲ್ಲಿ ಏನು ಮಾಡಬೇಕು, ಮತ್ತೆ ಸೇಮ್ ಆಸ್ ಇಟ್ ಇಸ್ ಬೇಸಿಕ್ಕಿಂದನೇ ಮಾಡ್ಕೊಂತ ಹೋಗ್ಬೇಕು. ಬೇಸಿಕ್ಕಿಂದ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಕರೆಕ್ಟಲ್ಲ? ನೋಡೋಣ ಇಲ್ಲಿ ಏನಿದೆ ಅಂತ ಬೇಸಿಕ್ಕಿಂದ. ಈಗ ಸೊ ದ ಪರ್ಸೆಂಟೇಜ್ ಪ್ರಾಫಿಟ್ ಅರ್ನ್ಡ್ ಬೈ ಸೆಲ್ಲಿಂಗ್ ಆನ್ ಆರ್ಟಿಕಲ್ 2100 ಈಸ್ ಈಕ್ವಲ್ ಟು ದಿ ಪರ್ಸೆಂಟೇಜ್ ಲಾಸ್ ಇನ್ಕ್ಲೂಡೆಡ್ ಬೈ ದಿ ಸೇಮ್ ಅದೇ ಥರನೇ ಪ್ರಾಬ್ಲಮ್ ಏನಿಲ್ಲ. ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನಮ್ಗೆ ಎಷ್ಟು ನಾವು ಕ್ವಶನ್ ಮೇಲೆ ಸಾಲ್ವ್ ಮಾಡೋವಂಥ ಮೈಂಡು ಅಂದರೆ ಕಣ್ಣು ಆಪ್ಷನ್, ನಾವು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡೋದ್ರ ಮೇಲೆ ಇರುತ್ತಲ್ಲ ಅಷ್ಟೇ ಕಣ್ಣು ಆಪ್ಷನ್ ಮೇಲೆ ಇರಬೇಕು ಅಂತ ಹೇಳಿದ್ದೆ. ಈಗ ನೋಡಿ, ಇಲ್ಲಿ ನಾವು 20% ಪ್ರಾಫಿಟಲ್ಲಿ ಒಂದೇ ಆಪ್ಷನ್ಸ್ ಇತ್ತು ಅಂದರೆ ರೈಟ್ ಆಗ್ತಿತ್ತು ಇದೆ ಆನ್ಸರ್. ಸೊ ಕಾಸ್ಟ್ ಪ್ರೈಸು ಇದು ಪ್ರಾಫಿಟ್, ಲಾಸು ಇದು ಪ್ರಾಫಿಟ್ ಅಂತ. ಸೊ ಲಾಸ್ಟ್ ವ್ಯಾಲ್ಯೂ ಈಗ ಕೊಟ್ಟಿದ್ದಾರೆ ಎಷ್ಟು ಅಂತ 1460. ಸೊ ಪ್ರಾಫಿಟ್ ವ್ಯಾಲ್ಯೂ ಎಷ್ಟಿದೆ 2100 ಅಂತ. ಕರೆಕ್ಟ್ ಅಲ್ಲ? ಈಗ ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ದ ಪರ್ಸೆಂಟೇಜ್ ಪ್ರಾಫಿಟ್ ಅರ್ನ್ಡ್ ಬೈ ಸೆಲ್ಲಿಂಗ್ ಅನ್ ಆರ್ಟಿಕಲ್ 2100 ಈಸ್ ಈಕ್ವಲ್ ಟು ದಿ ಪರ್ಸೆಂಟೇಜ್ ಲಾಸ್ ಇನ್ಕ್ಲೂಡ್ ಬೈ ದಿ ಸೆಲ್ಲಿಂಗ್ ದ ಸೇಮ್ ಆರ್ಟಿಕಲ್ 1400 ಅಂತ. ಸೇಮ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೇಮ್ ವ್ಯಾಲ್ಯೂ ಅಂದರೆ ಇದು ಒಂದು ವ್ಯಾಲ್ಯೂ ಆಗಿರುತ್ತೆ, ಒಂದಾಗಿರುತ್ತೆ. ಸೊ ಇದಕ್ಕೆ ಮೈನಸ್ ಮಾಡಿ 2100 ಅಲ್ಲಿ 1460 ತೆಗೀರಿ. ಸೊ 004. ಸೊ ಕರೆಕ್ಟಲ್ಲಿ 10ರಲ್ಲಿ 4 ತೆಗೆದ್ರೆ 60, 640 ಆಗುತ್ತೆ. ಸೊ ಇವು ಮತ್ತು ಇವು ಕೂಡಿಸ್ಬೇಕು. ಸೊ 2 ಈಸ್ ಈಕ್ವಲ್ ಟು 640 ಆದರೆ ಸೊ 1 ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 320 ಆಗುತ್ತೆ. ಕರೆಕ್ಟಲ್ಲ? 320. ಸೊ ನಮಗೆ 320 ಬಂದಮೇಲೆ ಸಿ ಪಿ ವ್ಯಾಲ್ಯೂ ಕೊಂಡಿಡ್ಬೇಕಂದ್ರೆ ನಾವು ಏನು ಮಾಡ್ತಿದ್ವಿ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ. ಸಿ ಪಿ ವ್ಯಾಲ್ಯೂ ಅಂದರೆ 1460 ಪ್ಲಸ್ 320 ಇಂಟು 1. ಸೊ ಸಿ ಪಿ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ 1460ಅಲ್ಲಿ. ಸೊ ನಮಗೆ 320 ಕೂಡಿಸ್ಬೇಕು. ಕರೆಕ್ಟ್ ಅಲ್ಲ? 087 1780 ರೈಟ್ ಆನ್ಸರ್ ಆಗಿರುತ್ತೆ. ಕರೆಕ್ಟ್ ಅಲ್ಲ? 1780. ಈಗ ನಮಗೆ ಇಷ್ಟು ಬಂದಮೇಲೆ ಸಿ ಪಿ ಬಂದಮೇಲೆ ನಮ್ಗೆ ಇದು ಇಷ್ಟಕ್ಕೆ ರೈಟ್ ಆನ್ಸರ್ ಅಲ್ಲ. ನಮ್ಗೆ ಇನ್ನೊಂದೇನು ಕೇಳಿದ್ದಾರೆ, ಅದೇ ಆರ್ಟಿಕಲ್ನ ನಾವು 20% ಪ್ರಾಫಿಟಲ್ಲಿ ಮಾರಿದರೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಕರೆಕ್ಟ್ ಅಲ್ಲ? ಸೊ ಆದ್ದರಿಂದ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು, ಸೊ ಸಿ ಪಿ ವ್ಯಾಲ್ಯೂ ಎಷ್ಟಿದೆ 1780 ಡಿವೈಡೆಡ್ ಬೈ ಇಂಟು 20% ಪ್ರಾಫಿಟ್ ಅಂದರೆ 100ಕ್ಕೆ 20% ಇನ್ಕ್ರೀಸ್ ಆಗಿದೆ ಅಂದರೆ 120. ಸೊ ನಿಮ್ಗೆ ಗೊತ್ತಾಗಿರ್ಬೇಕು ಇಲ್ಲಿ ನಾನು ಪರ್ಸೆಂಟೇಜ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಸ್ಟಾರ್ಟಿಂಗ್ ಕ್ಲಾಸಲ್ಲಿ. ಆದ್ದರಿಂದ ಆ್ಯಪ್ಟಿಟ್ಯೂಡಲ್ಲಿ ನಮಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ನಾವು ಫಸ್ಟು ಪರ್ಸೆಂಟೇಜ್ನ ಸ್ಟ್ರಾಂಗ್ ಆಗಿ ಕಲ್ತಿರ್ಬೇಕಂದ್ರೆ ನಮಗೆ ಉಳ್ಕಿದ್ದೆಲ್ಲ ಈಸಿ ಆಗುತ್ತೆ. ಸೊ ಡಬಲ್ 0, ಇಲ್ಲಿ ಒಂದು 0 ಕ್ಯಾನ್ಸಲ್. ಆದ್ದರಿಂದ ಇಲ್ಲಿ ಗುಣಾಕಾರ ಮಾಡಿ 178 ಇಂಟು 12. ಸೊ ಆದ್ದರಿಂದ 12 96, 12 84, 9 ಅಂತಂದರೆ ಎಷ್ಟಾಗುತ್ತೆ 93. ಸೊ 1, 12 ಅಂದರೆ 21. ಸೊ 2136 ಇಸ್ ದಿ ರೈಟ್ ಆನ್ಸರ್. ಸೆಲ್ಲಿಂಗ್ ಪ್ರೈಸ್ ಯಾವ್ದು ರೈಟ್, ಸೆಲ್ಲಿಂಗ್ ಪ್ರೈಸ್ ಯಾವುದು ಎಷ್ಟಾಗಿರುತ್ತೆ
2136. ಸೊ ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್ ಆಗಿರುತ್ತೆ. ಕರೆಕ್ಟ್ ಅಲ್ಲ? ಅದೇ ನಮಗೆ ಡೈರೆಕ್ಟಾಗಿ ಇಲ್ಲಿ ಒಂದೇ ಆಪ್ಷನ್ಸ್ ಕೊಟ್ಟಿದ್ದಂದ್ರೆ ನಾವು ಅವಾಗೆ ಸಿ ಆಪ್ಷನ್ ಚೂಸ್ ಮಾಡ್ತೀವಿ. ಬಟ್ ಎರಡೆರಡು ಕೊಟ್ಟಿದ್ರಲ್ಲ ಅದಕ್ಕೆ ಬರಲ್ಲ. ಸೊ ನೆಕ್ಸ್ಟ್ ನೋಡೋಣ ಆಗಿದ್ರೆ ಪ್ರಾಬ್ಲಮ್ ಏನಿದೆ ಅಂತ. ಸೊ ನೆಕ್ಸ್ಟ್ ಇದು ಬಟರ್ಫ್ಲೈ ಕಾನ್ಸೆಪ್ಟಲ್ಲಿ ಇರುವಂಥ 5 ಪ್ರಾಬ್ಲಮ್ಸ್ ನಿಮಗೆ ಪ್ರಾಕ್ಟೀಸ್ ಮಾಡ್ತೀನಿ. ಬಟರ್ಫ್ಲೈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಯಾವುದಾದ್ರು ಪ್ರಾಬ್ಲಮ್ ಅರ್ಥ ಆಗಿರ್ಲಿಕ್ಕಂದ್ರೂ ಕೇಳ್ಬೋದು. ನೆಕ್ಸ್ಟ್ ನೋಡೋಣ ಆಗಿದ್ರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಂಬರ್ ಆಫ್ ಆರ್ಟಿಕಲ್ಸ್ ಅಂತ. ನಂಬರ್ ಆಫ್ ಆರ್ಟಿಕಲ್ಸ್ ಮೇಲೇನೂ ಒಂದು ಕಾನ್ಸೆಪ್ಟ್ ಇದೆ. ಇದನ್ನು ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಭಾಳಷ್ಟು ಕೇಳ್ತಾರೆ. ಇದೇನಿಲ್ಲ, ನಾವು ಒಂದು ವಸ್ತುನ ಕೊಂಡ್ಕೊಂಡಿರ್ತೀವಿ ಎಷ್ಟು, ಈ 3 ರೂಪಾಯಿಗೆ. ಅದೇ 3 ರೂಪಾಯಿಗೆ ಒಂದು 6 ವಸ್ತುಗಳನ್ನು ತಗೊಂಡ್ರೆ ಅದೇ ವಸ್ತುಗಳನ್ನ ನಾವು 1 ರೂಪಾಯಿಗೆ ಒಂದು 5 ವಸ್ತು ಮಾರಿದ್ರೆ ನಮಗೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತೆ? ಸೇಮ್ ಅದೇ ಥರ ಏನಿಲ್ಲ. ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ಸ್ಗಳು ಹೆಂಗಿದಾವ ಅಂದರೆ, ನಾವು ದಿನನಿತ್ಯದಲ್ಲಿ ವ್ಯಾಪಾರ ಮಾಡೋದರಾಗಿರಲಿ ಅಥವಾ ನಾವು ಅಂಗಡಿಗಳಲ್ಲಿ ಏನಾದರೂ ಕೆಲಸ ಮಾಡೋದ್ರ ಟೈಮಲ್ಲಿ ನಮಗೆ ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಬಿಗ್ ಪ್ರಾಬ್ಲಮ್ ಅಲ್ಲ. ನಾವು ದಿನನಿತ್ಯ ಕಾರ್ಯಕಾಲ ಚಟುವಟಿಕೆಗಳಲ್ಲಿ ಬಳಸುವಂಥದ್ದು, ನಾವು ಯೂಸ್ ಮಾಡುವಂಥದ್ದು ಟರ್ಮ್ಸೇ ಇವು ಅಷ್ಟೇ. ಸೊ ನೋಡೋಣ ಏನಿದೆ ಅಂತ. ನಂಬರ್ ಆಫ್ ಆರ್ಟಿಕಲ್ಸ್ ಬಗ್ಗೆ ಏನೇನು ಕಾನ್ಸೆಪ್ಟ್ಗಳು ಬರುತ್ತೆ ಮತ್ತು ಏನೇನು ಪ್ರಾಬ್ಲಮ್ಸ್ ಇದೆ, ಇದನ್ನು ಹೇಗೆ ಶಾರ್ಟ್ ಟ್ರಿಕ್ಸಲ್ಲಿ ಬಳಸೋದು ಅಂದರೆ ಬಿಡಿಸೋದು ಅಂತ. ಸೊ ನೋಡೋಣ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಇದರದ್ದು. ಇಲ್ಲೇನಿದೆ, ಇಫ್ ಎ ಮ್ಯಾನ್ ಬಾಟ್ 6 ಪೆನ್ಸಿಲ್ಸ್ ಫಾರ್ 5 rupees ಆ್ಯಂಡ್ ಸೋಲ್ಡ್ ದೆಮ್ ಅಟ್ 5 pencils ಫಾರ್ 6 ಅಂತ. ಸೊ ದೆನ್ ದ ಗೇನ್ ಪರ್ಸೆಂಟೇಜ್. ನಾನು ಹೇಳಿದ್ನಲ್ಲ ಅದೇ ಥರನೇ. ಒಬ್ಬ ವ್ಯಕ್ತಿ 6 ಪೆನ್ಸಿಲ್ಗಳನ್ನು ₹5ಕ್ಕೆ ಖರೀದಿಸಿ 5 ಪೆನ್ಸಿಲ್ಗಳಿಗೆ ₹6ಕ್ಕೆ ಮಾರಾಟ ಮಾಡಿದರೆ ಲಾಭ ಶೇಕಡಾವಾರಿ ಎಷ್ಟು ಅಂತ. ಸೇಮ್ ಅದೇ ಥರ ಏನಂತ, ಒಂದು ಕಡೆ ನೀವು ಪ್ರೈಸ್ ಬರ್ಕೊಳ್ಳಿ, ಸೊ ಇನ್ನೊಂದು ಕಡೆ ಆರ್ಟಿಕಲ್ಸ್ ಬರ್ಕೊಳ್ಳಿ. ನಮಗೆ ಇಂಥ ಪ್ರಾಬ್ಲಮ್ಸ್ ಕೇಳಿದಾಗ ನಾವು ಯಾವಾಗಲೂ ಆರ್ಟಿಕಲ್ ವ್ಯಾಲ್ಯೂಗಳನ್ನ ಸೇವ್ ಮಾಡ್ಕೋಬೇಕು. ಅಂದರೆ ನಮ್ಗೆ ಅವಾಗ ಏನಾಗುತ್ತೆ, ಪ್ರೈಸ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಸೊ ಸಿ ಪಿ ವ್ಯಾಲ್ಯೂ, ಅವನು ಫಸ್ಟ್ ಎಷ್ಟು ಕೊಂಡ್ಕೊಂಡ, 5 ರೂಪಾಯಿಗೆ 6 ಪೆನ್ಸಿಲ್ಗಳನ್ನು ಕೊಂಡ್ಕೊಂಡಾನು. ಕರೆಕ್ಟ್ ಅಲ್ವಾ? ಅದೇ ಅವನು ಎಷ್ಟಕ್ಕೆ ಮಾರಿದಾನೆ, ಅದೇ 6 ರೂಪಾಯಿಗೆ 5 ಪೆನ್ಸಿಲ್ ಮಾರಿದಾನೆ. ಹಾಗಾದರೆ ಅವನು ಪ್ರಾಫಿಟ್ ಆಗಿದ್ದಾನ ಲಾಸ್ ಆಗಿದ್ದಾನೆ ಅಂತ ಕೇಳಿದಾನೆ. ಈ ರೀತಿ ಕೇಳಿದಾಗ ನಮಗೆ ಆರ್ಟಿಕಲ್ ವ್ಯಾಲ್ಯೂಗಳನ್ನ ಯಾವಾಗಲೂ ಸೇವ್ ಮಾಡ್ಕೋಬೇಕು. ಆರ್ಟಿಕಲ್ ವ್ಯಾಲ್ಯೂಗಳನ್ನ ಸೇವ್ ಮಾಡ್ಕೋಬೇಕಂದ್ರೆ ನೋಡಿ, 6 ಇದೆ ಮತ್ತು 5 ಇದೆ. ಸೊ 6 ಮತ್ತು 5ರದ್ದು ನಮಗೆ ಲಸ ಅಂದರೆ ನೀವು ಕೇಳಿರ್ಬೇಕು LCM ಅಂತ. LCM ತೆಗೆದ್ರೆ ಎಷ್ಟಾಗುತ್ತೆ, 30 ಆಗುತ್ತೆ. ಕರೆಕ್ಟ್ ಅಲ್ವಾ? 30. ಸೊ 6 5 30, 5 5 25. ನಾವು ಇದನ್ನು ಅಷ್ಟೇ ಗುಣಾಕಾರ ಮಾಡ್ಕೋಬಾರ್ದು. ಈ ವ್ಯಾಲ್ಯೂ ಗುಣಾಕಾರ ಮಾಡಿವಲ್ಲ 5ರಿಂದ, ಇದಕ್ಕೂ ಗುಣಾಕಾರ ಮಾಡ್ಕೋಬೇಕು 5 5. ಸೊ ಇದನ್ನು ಇಲ್ಲಿ 5 6 ಬರ್ಕೋಬೇಕಲ್ಲ ಇಲ್ಲಿ. ಸೊ ಇಲ್ಲಿ 6. ಕರೆಕ್ಟ್ ಅಲ್ಲ? ಸೊ ಈ 6ಅನ್ನು ಈ ಕಡೆನೂ ಗುಣಾಕಾರ ಮಾಡ್ಕೋಬೇಕು. ಆದ್ದರಿಂದ ನೋಡಿ ಇಲ್ಲಿ 5 5 25 ಇದೆ. ಸೊ ಇಲ್ಲಿ ಬರ್ಕೊಂತೀನಿ ಬೇಕಿದ್ರೆ. ಸಿ ಪಿ ವ್ಯಾಲ್ಯೂ ಎಷ್ಟಿದೆ, 25 ಇದೆ. ಎಸ್ ಪಿ ವ್ಯಾಲ್ಯೂ ಎಷ್ಟಿದೆ, 30 ಇದೆ. 36 ಇದೆ. ಕರೆಕ್ಟ್ ಅಲ್ವಾ? ನಮ್ಗೆ ಇದ್ರದ್ದು ವ್ಯಾಲ್ಯೂ ಏನಿಲ್ಲ. ಇಲ್ಲೇ ಇದು ಆರ್ಟಿಕಲ್ ವ್ಯಾಲ್ಯೂ ಸೇಮ್ ಆದರೆ ಮುಗಿಯುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಇದ್ರ ವ್ಯಾಲ್ಯೂ ನೋಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಎಷ್ಟಿದೆ, 25ಕ್ಕೆ ತೊಗೊಂಡಾನೆ. ಅದೇ ಅವನು 36ಕ್ಕೆ ಮಾರಿದಾನೆ. ಅಂದರೆ ನಮ್ಗೆ ಏನಾಗಿದೆ, ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಎಷ್ಟಾಗಿದೆ, ಸೊ 36ರಲ್ಲಿ 25 ತೆಗೆದ್ರೆ ಎಷ್ಟಾಗುತ್ತೆ, 11 ಆಗುತ್ತೆ. ಸೊ 11 ಪ್ರಾಫಿಟ್ ಆಗಿದೆ. ದೇರ್ ಫೋರ್ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಬೇಕಾದ್ರೆ ಏನಂತ, 11 ಪ್ರಾಫಿಟ್ ಆಗಿದೆ. ಎಷ್ಟರ ಮೇಲೆ, 25 ವ್ಯಾಲ್ಯೂ ಮೇಲೆ, ಕೊಂಡ ವ್ಯಾಲ್ಯೂ ಮೇಲೆ ಇಂಟು 100. ಸೊ 25 4 100. ಸೊ ಆದ್ದರಿಂದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು, ದೇರ್ ಫೋರ್ ನಮ್ಗೆ ಏನು ಬರುತ್ತೆ ಆನ್ಸರು, 44 is the right 44% is the right answer. ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಅದೇ ಥರನೇ. ಸೊ ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಕೇಳುವಂಥ ಕಾನ್ಸೆಪ್ಟ್ಗಳು ನೋಡಿ. ಬೇಕಿದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಕ್ವಶನ್ಸು. ಕೆಲವೊಂದು ನಾನು ಡೈರೆಕ್ಟಾಗಿ ಫ್ರೇಮ್ ಮಾಡಿರೋಂಥ ಕ್ವಶನ್ಸ್ಗಳು. ಸೊ ಇಲ್ಲಿ ನೋಡಿ, ಬೇರೆ ಎಕ್ಸಾಮ್ಸಲ್ಲಿ ಕೇಳಿರೋಂಥ ಕ್ವಶನ್ಸ್ಗಳು, ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ಈ ಕಾನ್ಸೆಪ್ಟ್ಗಳನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದೇ ಸಲ ನೀವು ಕರೆಕ್ಟಾಗಿ ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು. ನೀವು ಮತ್ತೆ ನೆಕ್ಸ್ಟ್ ಈ ಕಾನ್ಸೆಪ್ಟ್ಗಳನ್ನು ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ ಡೈರೆಕ್ಟ್ ಎಕ್ಸಾಮಲ್ಲಿ ಹೋಗಿ ಉಡಾಯಿಸಿ ಬರ್ಬೋದು. ಸೊ ನೆಕ್ಸ್ಟ್ ನೋಡೋಣ ಅದೇ ಥರ ಏನಿದೆ. ಎ ರಿಟೇಲರ್ ಪರ್ಚೇಸರ್ ಆಟ್ ಎ ರೇಟ್ ಆಫ್ 11 mangoes ಫಾರ್ 100, ಸೊ ಆ್ಯಂಡ್ ಸೋಲ್ಡ್ ಆಟ್ ರೇಟ್ ಆಫ್ 10 mangoes ಫಾರ್ 110. ಸೊ ದ ಪರ್ಸೆಂಟೇಜ್ ಪ್ರಾಫಿಟ್ ಸೇಮ್ ಅದೇ ಥರನೇ, ಪ್ರೀವಿಯಸ್ ಪ್ರಾಬ್ಲಮ್ ಏನಿರುತ್ತೆ ಅದೇ ಥರ ಇದೆ. ಏನಂತ, ಒಂದು ಕಡೆ ನೀವು ಪ್ರೈಸ್ ಬರ್ಕೊಳ್ಳಿ, ಸೊ ಇನ್ನೊಂದು ಕಡೆ ಆರ್ಟಿಕಲ್ಸ್ ಬರ್ಕೊಳ್ಳಿ. ಕರೆಕ್ಟ್ ಅಲ್ಲ? ಆರ್ಟಿಕಲ್ಸ್. ಸೊ ಇಲ್ಲಿ ನೋಡಿ, ಫಸ್ಟ್ನೇದ್ದು ಸಿ ಪಿ. ಅವನು ಏನು ತೊಗೊಂಡಿದ್ದ, ಅವನು 11 mangoes ತೊಗೊಂಡಿದ್ದ. ಎಷ್ಟಕ್ಕೆ, 100ಕ್ಕೆ. ಸೊ ಪ್ರೈಸ್ ಜಾಗದಲ್ಲಿ 100 ಬರ್ಕೊಳ್ಳಿ. ಸೊ 11 mangoes ಅಂತ. ಅದೇ ಥರ ಎಸ್ ಪಿ. ಸೊ ಪ್ರೈಸ್ ಜಾಗದಲ್ಲಿ ಎಷ್ಟಿದೆ, ಮತ್ತೆ ಅವನು 10 ಮ್ಯಾಂಗೋಗಳನ್ನ ಮಾರ್ತಾನೆ. ಎಷ್ಟಕ್ಕೆ, 110ಕ್ಕೆ.
ಸೊ 110ಕ್ಕೆ ಮಾರಿದರೆ ಎಷ್ಟು ಮ್ಯಾಂಗೋಗಳು? 10 ಅಂತ. ಒಂದು ನಿಮಿಷ, ಕರೆಂಟ್ ಹೋಗಿದೆ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅವರು? ಕಾಸ್ಟ್ ಪ್ರೈಸು 100ಕ್ಕೆ 11 ಆರ್ಟಿಕಲ್ ತಗೊಂಡು 110ಕ್ಕೆ 10 ಆರ್ಟಿಕಲ್ಗಳು ಮಾರಿದಾನೆ ಅಂದ್ರೆ ಅವ್ನು ಆಲ್ಮೋಸ್ಟ್ ಪ್ರಾಫಿಟ್ ಆಗಿದೆ ಅಂತ ಅರ್ಥ ಇಲ್ಲಿ. ಕರೆಕ್ಟ್ ಅಲ್ಲ? ಪ್ರಾಫಿಟ್ ಆಗಿದೆ. ಇಲ್ಲಿ ನಮಗೆ ಆರ್ಟಿಕಲ್ ವ್ಯಾಲ್ಯೂಗಳನ್ನ ನಾನು ಹೇಳಿದ್ದೆ ಪ್ರೀವಿಯಸ್ ಆರ್ಟಿಕಲ್ ವ್ಯಾಲ್ಯೂಗಳನ್ನ ನಾವು ಯಾವಾಗಲೂ ಈಕ್ವಲ್ ಮಾಡ್ಕೋಬೇಕಂದ್ರೆ 11 ಮತ್ತು 10 ವ್ಯಾಲ್ಯೂ ಏನಾಗುತ್ತೆ? 10 ಲಸ LCM ಏನಾಗುತ್ತೆ? 110 ಆಗುತ್ತೆ. ಆದ್ದರಿಂದ 11 ಹತ್ತಲೆ 110, 10 11 110. ಸೊ ಈ ವ್ಯಾಲ್ಯೂ ಇಲ್ಲಷ್ಟೇ ಮಲ್ಟಿಪ್ಲೈ ಮಾಡ್ಕೊಳ್ಳೋದಲ್ಲ, ಇಲ್ಲಿನೂ ಮಲ್ಟಿಪ್ಲೈ ಮಾಡ್ಬೇಕು. ಹೇಗಂತ? ಇಲ್ಲಿ 10 ಇಲ್ಲಿ ಮಲ್ಟಿಪ್ಲೈ ಮಾಡಿ ಅಂದರೆ ಇಂಟು 10, ಸೊ ಇಂಟು 11. ಕರೆಕ್ಟ್ ಅಲ್ಲ? ಆದ್ದರಿಂದ ನೀವು ಬೇಕಿದ್ರೆ ಇಲ್ಲಿ ಬರ್ಕೊಳ್ಳಿ ಇನ್ನೊಂದು ಕಡೆ. ಸೊ ಇಲ್ಲಿ CP ವ್ಯಾಲ್ಯೂ ಎಷ್ಟಿದೆ? 1000 ಇದೆ. ಕರೆಕ್ಟ್ ಅಲ್ಲ? ನಮಗೆ SP ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ 121 ಅಂದರೆ 1210 ಅಂತಿದೆ. ಸೊ ನಮಗೆ ಪ್ರಾಫಿಟ್ ಎಷ್ಟಾಗಿದೆ? ಇಲ್ಲಿ 210 ಪ್ರಾಫಿಟ್ ಆಗಿದೆ. ಕರೆಕ್ಟ್ ಅಲ್ಲ? 210 ಪ್ರಾಫಿಟ್ ಆಗಿದೆ ಅಂದರೆ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಬೇಕಂದ್ರೆ ಏನು? ಸೇಮ್ ಅದೇ ಥರನೇ. ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಪ್ರಾಫಿಟ್ ಆಗಿರೋದು ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟಿದೆ? 1000 ಇಂಟು 100 ಅಂತ. ಸೊ ಆದ್ದರಿಂದ ಇಲ್ಲಿ 3 0 ಕ್ಯಾನ್ಸಲ್ ಆಗಿದೆ. ಕರೆಕ್ಟ್ ಅಲ್ಲ? ಇಲ್ಲಿ 3 0 ಕ್ಯಾನ್ಸಲ್ ಆಗಿದೆ ಅಂದರೆ ಇಲ್ಲಿ 2 0 ಇಲ್ಲಿ 1 0 ಕ್ಯಾನ್ಸಲ್. ಆದ್ದರಿಂದ ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟಿರುತ್ತೆ? 21. ಪ್ರಾಫಿಟ್ ಈಸ್ ದಿ ರೈಟ್ ಆನ್ಸರ್. ಸೊ ಇದು ನಿಮಗೆ 7th ಪ್ರಾಬ್ಲಮ್ ಆನ್ಸರ್. ಎಷ್ಟು? 21%. ಸಿ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ ಅದೇ ಥರ ಏನಿದೆ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? ಎ ವೆಂಡರ್ ಬೈಸ್ 20 ಪೆನ್ಸ್ ಫಾರ್ ದಿ 15 and sells them 15 for the 20 ಅಂತ. ಹೌ many pens should he bought? ಸೊ ಇದೊಂದು ಬೇರೆ ಕಾನ್ಸೆಪ್ಟ್. ಸೇಮ್ ಅದೇ ಕಾನ್ಸೆಪ್ಟ್ನ ಬಳಸ್ಕೊಂಡೆ ಅವನು ಸ್ವಲ್ಪ ಡಿಫ್ರೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಏನೋ ಕನ್ಫ್ಯೂಸ್ ಮಾಡೋ ಸಲುವಾಗಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನಂತ? ನಿಮಗೆ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ ಕೇಳ್ತಾರೆ ಕೆಲವೊಂದು ಟೈಮ್. ನೀವು ಮಾಡ್ತಿರೋ ಕಾನ್ಸೆಪ್ಟ್ ಮೇಲೇ ಕೆಲವೊಂದು ಟೈಮು ನಿಮಗೆ ಉಲ್ಟಾ ಮಾಡಿ ಕೇಳ್ಬಿಟ್ರೆ ನಿಮ್ಗೆ ಭಾಳಷ್ಟು ಮಂದಿಗೆ ಅದು ಪ್ರಾಬ್ಲಮ್ ಸೊಲ್ಯೂಷನ್ ಬಿಡಿಸೋಕ್ಕಾಗಲ್ಲ. ಬಟ್ ಏನಿದೆ ಸೇಮ್ ಅಲ್ಲಿ ಏನು ಕೇಳಿದಾರೆ, ನಾವು ಏನು ಪ್ರಿವಿಯಸ್ ಪ್ರಾಬ್ಲಮ್ ಏನು ಮಾಡಿದ್ವಲ್ಲ ಅದರ ಥರನೇ ಕೇಳಿದ್ದಾರೆ, ಏನಿಲ್ಲ ಡಿಫ್ರೆಂಟ್. ನೋಡಿ ಇಲ್ಲಿ ಏನಂತ? ಎ ವೆಂಡರ್ ಬೈಸ್ ಅಂದರೆ ಒಬ್ಬ ಮಾರಾಟಗಾರ 20 ಪೆನ್ನುಗಳನ್ನು 15ಕ್ಕೆ ಖರೀದಿಸಿ 15 ಪೆನ್ನುಗಳನ್ನ 20ಕ್ಕೆ ಮಾರಾಟ ಮಾಡ್ತಾನಂತ. ಸೊ ಮಾರಾಟ ಮಾಡಿದಾಗ ಅವನಿಗೆ 245 ರೂಪಾಯಿ ಲಾಭ ಗಳಿಸಲು ಎಷ್ಟು ಪೆನ್ನುಗಳನ್ನು ಖರೀದಿಸಿ ಮಾರಾಟ ಮಾಡಬೇಕು? ಕರೆಕ್ಟ್ ಅಲ್ಲ? ಸೇಮ್ ಅದೇ ಥರ ಕೊಟ್ಟಿದ್ದಾರೆ. ಒಂದು ಕಡೆ ಪ್ರೈಸ್ ಬರ್ಕೊಳ್ಳಿ, ಸೊ ಇನ್ನೊಂದು ಕಡೆ ಆರ್ಟಿಕಲ್ಸ್ ಬರ್ಕೊಳ್ಳಿ. ಆರ್ಟಿಕಲ್ಸ್ ಅಂದರೆ ಮತ್ತೆ ಸಂವಿಧಾನದಲ್ಲಿ ಬರುವಂತಹ ಆರ್ಟಿಕಲ್ಸ್ಗಳಲ್ಲ, ಇಲ್ಲಿ ಸಾಮಾನುಗಳಂತ ಅಂದರೆ ಏನಾದರೂ ದಿನಸಿ ಕಾರ್ಯಗಳು ಸಾಮಾನುಗಳು ಅಂತ ಲೆಕ್ಕ ಇಲ್ಲಿ. ಕರೆಕ್ಟ್ ಅಲ್ಲ? ಅದು ಸಾಮಾನುಗಳಂದ್ರೆ ಏನಾದರೂ ಆಗಿರ್ಬೋದು, ಮ್ಯಾಂಗೋಸ್ ಆಗಿರ್ಬೋದು, ಪೆನ್ನುಗಳಾಗಿರ್ಬೋದು, ನೋಟ್ಬುಕ್ಸ್ ಆಗಿರ್ಬೋದು. ಸೊ ಫಸ್ಟ್ನೇದು CP ನೋಡಿ ಏನಿದೆ. ಸೊ ಪ್ರೈಸ್ ಜಾಗದಲ್ಲಿ ಎಷ್ಟಿದೆ? ಇಲ್ಲಿ 15ಕ್ಕೆ ತೊಗೊತಾನೆ ಅವನು. 15ಕ್ಕೆ ತಗೊಂಡು ಎಷ್ಟು? 15 ರೂಪಾಯಿಗೆ ಎಷ್ಟು ತೊಗೊಂತಾನೆ ಪೆನ್ನು? 20 ಪೆನ್ ತೊಗೊತಾನೆ. ಅದೇ ರೀತಿ ಸೆಲ್ಲಿಂಗ್ ಪ್ರೈಸಲ್ಲಿ ಅವನು ಎಷ್ಟು ರೂಪಾಯಿಗೆ ಮಾರ್ತಾನೆ? ಅವನು 20 ರೂಪಾಯಿಗೆ ಎಷ್ಟು ಪೆನ್ನುಗಳನ್ನ ಮಾರ್ತಾನೆ? 15 ಪೆನ್ನುಗಳನ್ನ ಮಾರ್ತಾನೆ. ಕರೆಕ್ಟ್ ಅಲ್ಲ? ಸೊ ನಮ್ಗೆ ಯಾವಾಗಲೂ ನಾನು ನಿಮ್ಗೆ ಹೇಳಿದ್ದೆ ಆರ್ಟಿಕಲ್ ವ್ಯಾಲ್ಯೂಗಳನ್ನ ನಾವು ಯಾವಾಗಲೂ ಈಕ್ವಲ್ ಮಾಡ್ಕೋಬೇಕು. ಸೊ ಆರ್ಟಿಕಲ್ಗಳ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? ಸೊ ನೋಡಿ ಇಲ್ಲಿ 20 ಮತ್ತು 15 LCM ಏನಾಗುತ್ತೆ? 15 ಮತ್ತು 20 LCM ಎಷ್ಟಾಗುತ್ತೆ? 60 ಆಗುತ್ತೆ. ಇಲ್ಲ ನಿಮ್ಗೆ ಈ ರೀತಿ LCM ಕಂಡುಹಿಡಿಯೋದು ಗೊತ್ತಾಗಲ್ಲ ಅಂದರೆ ಈ 20 ಮತ್ತು 15 ಮಧ್ಯೆಯಲ್ಲಿ ಕಾಮನ್ ಯಾವ್ದು ಬರುತ್ತೆ? 2ರಿಂದ ಕಡಿತಾಗುವಂಥದ್ದು 60 ಬರುತ್ತಲ್ಲ, 60. ಸೊ ನೀವು ಕೇಳ್ಬೋದು ಬೇರೆದನ್ನು ಬರುತ್ತಲ್ಲ, ಬೇರೆದು ಬರುತ್ತೆ. ಬಟ್ ನಮಗೆ ಅತಿ ಸ್ಮಾಲೆಸ್ಟ್ ಆಗಿರುವಂಥ ನಂಬರ್ನ ನೋಡ್ಕೋಬೇಕು. ನಾವು ದೊಡ್ಡ ವ್ಯಾಲ್ಯೂ ಕಂಡುಹಿಡಿದ್ರೆ ಬರ್ಕೊಂಡ್ಬಿಟ್ರೆ ನಮಗೆ ಕ್ಯಾಲ್ಕುಲೇಷನಲ್ಲಿ ರಾಂಗ್ ಆಗುತ್ತೆ. ನೀವು ಬೇಕಿದ್ರೆ LCM ಕಂಡುಹಿಡಿಯೋದು ಗೊತ್ತಿಲ್ಲ ಅಂದ್ರೆ ಬೇಕಿದ್ರೆ ಒಂದು ಸೈಡಲ್ಲಿ ತೋರಿಸ್ತೀನಿ ಯಾವ ಥರ LCM ಕಂಡುಹಿಡ್ತಾನಂತೆ. ಅದಕ್ಕೆ ಒಂದು ಸಪ್ರೇಟ್ ಚಾಪ್ಟರ್ ಮಾಡ್ತೀನಿ. 15 20 ಇದೆನಾ? ಸೊ ಇದು 15 ಮತ್ತು 20 ಯಾವ ಮಗ್ಗಿಂದ ಹೋಗುತ್ತೆ? 5 ಮಗ್ಗಿಂದ. 5 3 5 4 20. ಸೊ ಇಲ್ಲಿ ಮುಂದೆ ಕಡ್ತಾ ಹೋಗಲ್ಲ ಅಂದ್ರೆ ಏನು? ಸೇಮ್ ಆ್ಯಸ್ಟಿಗೆ ಇಲ್ಲಿ ಗುಣಾಕಾರ ಮಾಡಬೇಕು. 5 3 15 15 4 60. ಸೊ ಅದರಿಂದ 60 ಆಗಿರುತ್ತೆ. ಸೊ 20 ಎಷ್ಟಲೇ 60, 23 60, 15 ಎಷ್ಟಲೇ 60, 15 4 60. ಈ 3 ಮತ್ತೆ ಈ ಕಡೆ 3 ಮತ್ತು 4 ಈ ಕಡೆ ಗುಣಾಕಾರ ಮಾಡಬೇಕು. ಕರೆಕ್ಟ್ ಅಲ್ಲ? ಈಗ ಇಲ್ಲಿ ನೋಡಿ CP ವ್ಯಾಲ್ಯೂ ಎಷ್ಟಿದೆ? 15 3 45. SP ವ್ಯಾಲ್ಯೂ ಎಷ್ಟಿದೆ? 60. ಸೊ ಇವೆರಡು ನೋಡೋ ಡಿಫ್ರೆನ್ಸ್ ತೆಗೆದ್ರೆ ಎಷ್ಟಾಗುತ್ತೆ? ನಮಗೆ ಡಿಫ್ರೆನ್ಸ್ ತೆಗೆದ್ರೆ ಎಷ್ಟಾಗುತ್ತೆ? 15 ಆಗುತ್ತೆ. ಕರೆಕ್ಟ್ ಅಲ್ಲ? 15 ಪ್ರಾಫಿಟ್ ಆಗಿದೆ. ಬಟ್ ಅವನು ಈ 15 ಎಂಬುದು ಇದರದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ
ಹೌ ಮನಿ ಪೆನ್ಸ್ ಶುಡ್ ಬಿ ಬಾಟ್ ಅಂಡ್ ಸೋಲ್ಡ್ ಟು ಅರ್ನ್ ಎ ಪ್ರಾಫಿಟ್ 245 ಅಂತ ಕೊಟ್ಟಿದ್ದಾನೆ. ಕರೆಕ್ಟ್ ಅಲ್ಲ? ಇದು 245 ಅವನು ಪ್ರಾಫಿಟ್ ಆಗಿದ್ರೆ ಅವನು ಎಷ್ಟಕ್ಕೆ ಎಷ್ಟು ಪೆನ್ಗಳನ್ನ ತರಬಹುದು ಅಂತ ಕೇಳಿದಾನೆ. ಕರೆಕ್ಟ್ ಅಲ್ಲ? ಸೊ ಪ್ರಾಫಿಟ್ ಈಸ್ ಈಕ್ವಲ್ ಟು, ಒಂದು ನಿಮಿಷ ಇನ್ನು ಕರೆಕ್ಟಾಗಿ ಬರೆದು ಬಿಡ್ತೀನಿ. ಪ್ರಾಫಿಟ್ ಈಸ್ ಈಕ್ವಲ್ ಟು, ಈಗ ಪ್ರಾಫಿಟ್ ಅವನಿಗೆ ಎಷ್ಟಾಗಿದೆ ಇಲ್ಲಿ 15 ಪ್ರಾಫಿಟ್ ಆಗಿದೆ. ಇದು 15 ಪ್ರಾಫಿಟ್ ಆಗಿದೆಯಲ್ಲ, ಅವನು 15 ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಷ್ಟಂತ? 245. 15 ವ್ಯಾಲ್ಯೂ 245 ಆದರೆ ಅವನು ಎಷ್ಟು ಪೆನ್ಗಳನ್ನ ತಂದಿದ್ದಾನೆ ಇಲ್ಲಿ? ಟೋಟಲ್ ಪೆನ್ಗಳು ಎಷ್ಟಿದಾವೆ ಇಲ್ಲಿ? ಟೋಟಲ್ 60 ಇದಾವಲ್ಲ ಇಲ್ಲಿ, 60 ಪೆನ್ಗಳು. ಯಾಕಂದರೆ ಇಲ್ಲಿ ಎರಡರದ್ದು ಈಕ್ವಲ್ ವ್ಯಾಲ್ಯೂ ಬರ್ಕೊಂಡು ನಾವು 60. ಸೊ ಆದ್ದರಿಂದ ಇಲ್ಲಿ ನೋಡಿ 15 4 60. ಸೊ 4 2 8. ಇದು ಯಾಕೋ ಮಿಸ್ ಹೊಡಿತೈತಿ, ಒಂದು ನಿಮಿಷ. ಇದು ಇನ್ನು ಈ ಕ್ಯಾಲ್ಕುಲೇಷನ್ಸಲ್ಲಿ ಏನೋ ರಾಂಗ್ ಆಗಿದೆನಾ ನೋಡ್ತೀನಿ ತಟ್ಟ, ಒಂದು ನಿಮಿಷ. ನೋಡಿ ಇಲ್ಲಿ ಆ್ಯಕ್ಚುಲಿ ಎಲ್ಲಿ ರಾಂಗ್ ಆಗಿದೆ ಅಂದರೆ ಇಲ್ಲಿ ರಾಂಗ್ ಆಗಿದೆ. ಎಲ್ಲಿ ಗೊತ್ತಾ? ನೋಡಿ ಇಲ್ಲಿ ನಾನು 20 × 4 ಎಷ್ಟಾಗುತ್ತೆ? 80 ಆಗುತ್ತಲ್ಲ, ನಾನು ಇಲ್ಲಿ 60 ಬರ್ಕೊಂಡ್ಬಿಟ್ಟಿನಿ, ಅದಕ್ಕೆ ಇಲ್ಲಿ ತಪ್ಪಾಗಿದೆ. ಸೊ ಆದ್ದರಿಂದ ಪ್ರಾಬ್ಲಮ್ ನಾನು ಅದೇ ಅಂತಿದ್ದೀನಿ, ಎದಕ್ಕೆ ಪ್ರಾಬ್ಲಮ್ ತಪ್ಪಾಗಿದೆ ಅಂತ. 20 × 4 80. ಕರೆಕ್ಟ್ ಅಲ್ಲ? 80. ಅದಕ್ಕೆ ಇದು ಪ್ರಾಬ್ಲಮ್ ತಪ್ಪಾಗ್ತದೆ. ಸೊ ಕಾಸ್ಟ್ ಪ್ರೈಸ್ ಬಂದುಬಿಟ್ಟು ನಮಗೆ 45 ಇದೆ ಮತ್ತು ಸೆಲ್ಲಿಂಗ್ ಪ್ರೈಸು 80 ಇದೆ. ಅಂದರೆ ಅದರಲ್ಲಿ ಅದು ಮೈನಸ್ ಮಾಡಿದರೆ ನಮಗೆ ಪ್ರಾಫಿಟ್ ಎಷ್ಟಾಗಿದೆ? 35 ಪ್ರಾಫಿಟ್ ಆಗಿದೆ. ಕರೆಕ್ಟ್ ಅಲ್ಲ? 35 ಪ್ರಾಫಿಟ್ ಆಗಿದೆ. ಸೊ ಈ 35 ವ್ಯಾಲ್ಯೂ ಕೊಟ್ಟಿದ್ದಾನೆ ಅವನು. ಎಷ್ಟಂತ? 35 ವ್ಯಾಲ್ಯೂ 245 ಕೊಟ್ಟಿದ್ರೆ ಸೊ 60 ಪೆನ್ಸ್ ವ್ಯಾಲ್ಯೂ ನಮಗೆ ಎಷ್ಟು ಬರುತ್ತೆ? ಎಷ್ಟು ಪೆನ್ಗಳನ್ನ ಅವನು ಮಾರಾಟ ಮಾಡ್ಬೋದು ಅಂತ ಕೇಳಿದ್ದಾರೆ. ಆದ್ದರಿಂದ 240 ಡಿವೈಡೆಡ್ ಬೈ 35. ಸೊ ಎಷ್ಟು ಪೆನ್ಗಳು ಇಲ್ಲಿ ನಮ್ಗೆ ಕೊಟ್ಟಿರೋದಿಲ್ಲಿ? ಸ್ಟಾರ್ಟಿಂಗಲ್ಲಿ 60. ಸೊ ಕಡ್ತಾ ಹೊಡೀರಿ ನಿಮಗೆ ಇಲ್ಲಿ 7 5 35, 7 3 21, 7 5 30. ಸೊ 5 7 35. ಆದ್ದರಿಂದ 7 6 42, 420 ಪೆನ್ನುಗಳನ್ನು ಮಾರಿದರೆ ಅವನಿಗೆ 245 ಪ್ರಾಫಿಟ್ ಆಗುತ್ತೆ. ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ಟೋಟಲ್ ಎಷ್ಟು ಪೆನ್ನುಗಳು? 420. ಪಕ್ಕ 420. ಅದಕ್ಕೆ ನಂದು ಇಲ್ಲಿ ಕ್ಯಾಲ್ಕುಲೇಷನ್ಸ್ ತಪ್ಪಾಗಿದೆ. 20 × 4 80 ಬರೋದು ಹೋಗಿ 60 ಬರೆದಿದ್ದೇನೆ. ಸೊ ಇದು ಆಪ್ಷನ್ ನಂಬರ್ ಡಿ ಇಸ್ ರೈಟ್ ಆನ್ಸರ್. ಕೆಲವೊಂದು ಸಲ ನಾವು ಗಡಿಬಿಡಿಯಲ್ಲಿ ಇಲ್ಲಿ ಗುಣಾಕಾರ ಮಾಡೋದ್ರಲ್ಲಿ ತಪ್ಪು ಬರ್ಕೊಂಡಿರ್ತೀವಿ. ಈಗ ನಾನು ಎಕ್ಸಾಂಪಲ್ ಬರ್ದ್ನಲ್ಲ ಯಾವ ಥರ ತಪ್ಪಂತ. ಸೊ ನಾವು ಬರೆಯುವಾಗನೂ ಒಂದೊಂದು ವ್ಯಾಲ್ಯೂ ಮೇಲೆ ಕಂಡುಹಿಡಬೇಕು. ನಾವೇನೋ ಇಲ್ಲಿ ನೋಡಿ, ನಾನು ಇಲ್ಲಿ 20 × 3 60 ಅನ್ಕೊಂಡು ಇಲ್ಲಿ 60 ಬರೆದು ಬಿಟ್ಟಿದ್ದೆ. ಸೊ ನೆಕ್ಸ್ಟ್ ನೋಡೋಣ ಏನಿದೆ ಪ್ರಾಬ್ಲಮ್ ಅಂತ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಎ ಪರ್ಸನ್ ಬಾಟ್ 2 ಟೈಪ್ಸ್ ಆಫ್ ಪೆನ್ಸ್ ಅಂತ. ಒನ್ at 8 ಫಾರ್ 9 ಪೆನ್ಸ್ ಅಂತ, ಆ್ಯಂಡ್ ಅದರ್ at 8 per ಪೆನ್. ಈ ಬಾಟ್ ಅನ್ ಈಕ್ವಲ್ ನಂಬರ್ ಆಫ್ ಪೆನ್ಸ್ ಆಫ್ ಈಸ್ ಟೈಪ್ ಅಂತ. ಇಫ್ ಈ ಸೋಲ್ಡ್ ಆಲ್ ದ ಪೆನ್ಸ್ ಅಟ್ 6 per. ಅಂದರೆ ಅವನು 2 ಟೈಪ್ ಪೆನ್ ತೊಗೊಂಡಾನೆ. ಒಬ್ಬ ವ್ಯಕ್ತಿ 2 ರೀತಿಯ ಪೆನ್ನುಗಳನ್ನ ಖರೀದಿಸಿದನು. ಒಂದನ್ನು 8ರಂತೆ 9 ಪೆನ್ನುಗಳಿಗೆ, ಮತ್ತೊಂದು ಇನ್ನೊಂದನ್ನು 8ರಂತೆ ಖರೀದಿಸಿದನು. ಅವನು ಪ್ರತಿ ವಿಧದ ಸಮಾನ ಸಂಖ್ಯೆಯ ಪೆನ್ನುಗಳನ್ನು ಖರೀದಿಸಿದನು. ಅವನು ಎಲ್ಲ ಪೆನ್ನುಗಳನ್ನು 6ರಂತೆ ಮಾರಾಟ ಮಾಡಿದರೆ ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ. ಸೇಮ್ ಅದೇ ಥರ, ಏನು ಡಿಫ್ರೆಂಟ್ ಇಲ್ಲ. ಒಂದು ಕಡೆ ಪ್ರೈಸ್ ಬರ್ಕೊಳ್ಳಿ, ಇನ್ನೊಂದು ಕಡೆ ಆರ್ಟಿಕಲ್ಸ್ ಬರ್ಕೊಳ್ಳಿ. ಕರೆಕ್ಟ್ ಅಲ್ಲ? ಸೊ ನಮಗೆ ಸಿ ಪಿ ವ್ಯಾಲ್ಯೂ ಏನಿದೆ ಬರ್ಕೊಂಡ್ಬಿಡಿ. 2 ಟೈಪ್ ಪೆನ್ ಅಂತ ಹೇಳಿದ್ದಾರೆ. ಒಂದು ಪೆನ್ನನ್ನು ಅವನು 8 ರೂಪಾಯಿಗೆ ಎಷ್ಟು ಪೆನ್ ತೊಗೊತಾನೆ? ಅವನು 9 ಪೆನ್ಗಳು ತೊಗೊತಾನೆ. ಅದೇ ರೀತಿ ಇನ್ನೊಂದು ಪೆನ್ ತೊಗೊತಾನೆ ಅವನು. ಇನ್ನೊಂದು ಪೆನ್ ಎಷ್ಟು? 8 ರೂಪಾಯಿಗೆ 1 ಪೆನ್ ತೊಗೊತಾನೆ ಅವನು. 8 ರೂಪಾಯಿಗೆ 1 ಪೆನ್. 8 per ಪೆನ್. ಪರ್ ಪೆನ್ ಅಂದರೆ 8 ರೂಪಾಯಿಗೆ 1 ಪೆನ್ನು. ಪ್ರತಿ ಪೆನ್ನಿಗೆ 8 ರೂಪಾಯಿ ಅಂತ ಅರ್ಥ ಅದು. ಕರೆಕ್ಟ್ ಅಲ್ಲ? ಸೊ ಫಸ್ಟ್ ನಮಗೆ ಇಲ್ಲಿ ಸಿ ಪಿ ವ್ಯಾಲ್ಯೂ ಕರೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಬೇರೆ ಬೇರೆ ಸಿ ಪಿ ವ್ಯಾಲ್ಯೂ ಇದೆ, ಅದಕ್ಕೆ ಇದನ್ನು ನಾವು ಯಾವಾಗಲೂ ಸಿ ಪಿ ವ್ಯಾಲ್ಯೂ ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಆರ್ಟಿಕಲ್ ಒಂದು ಕಡೆ 9 ಇದೆ, ಇನ್ನೊಂದು ಕಡೆ 1 ಇದೆ. ಅಂದರೆ ಆರ್ಟಿಕಲ್ ವ್ಯಾಲ್ಯೂ ಈಕ್ವಲ್ ಮಾಡ್ಕೋಬೇಕಂದ್ರೆ ಇದಕ್ಕೆ ಗುಣಾಕಾರ 9, ಇದಕ್ಕೆ ಗುಣಾಕಾರ 9 ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ಸೊ ಆದ್ದರಿಂದ ಇಲ್ಲೇನಾಗುತ್ತೆ ನಮಗೆ? ಇಲ್ಲಿ 8 9 72. ಕರೆಕ್ಟ್ ಅಲ್ಲ? ಇಲ್ಲಿ 9 × 9 9 ಆಗುತ್ತೆ. ಯಾಕಂದರೆ 9 × 1 9. 2 ಆರ್ಟಿಕಲ್ ವ್ಯಾಲ್ಯೂ ಸೇಮ್ ಆಗಿದೆ. ಸೊ ಇದು ಮತ್ತು ಇದು ಕೂಡಿಸ್ಬಿಡಿ. ಸೊ ನಮಗೆ ಸಿ ಪಿ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ಸಿ ಪಿ ವ್ಯಾಲ್ಯೂ ಎಷ್ಟು? 8 + 72 80. ಅದೇ ಥರ ಇಲ್ಲಿ 9 + 9 18 ಆರ್ಟಿಕಲ್ ಸಂಖ್ಯೆ. ಸೊ ನೆಕ್ಸ್ಟ್ ಎಸ್ ಪಿ ವ್ಯಾಲ್ಯೂ ನೋಡಿ, ಅವನು ಎಷ್ಟು ಮಾರ್ತಾನೆ? ಎಷ್ಟಕ್ಕೆ ಮಾರ್ತಾನೆ? ಸೊ ಇಫ್ ಈ ಸೋಲ್ಡ್ ಆಲ್ ದ ಪೆನ್ಸ್ ಅಟ್ 6 per ಪೆನ್ ಅಂತ. ಅಂದರೆ 6 ರೂಪಾಯಿ ಪ್ರತಿ ಪೆನ್ನಿಗೆ 6 ರೂಪಾಯಿಗೆ ಮಾರ್ತಾನೆ ಅವನು. ಸೊ ಪ್ರೈಸ್ ಎಷ್ಟಿದೆ? 6 ರೂಪಾಯಿ. ಪ್ರತಿ ಪೆನ್ನಿಗೆ 1. ಕರೆಕ್ಟ್ ಅಲ್ಲ? ಸೊ ನಮಗೆ ಇಲ್ಲೇನು ಸೇಮ್ ಆರ್ಟಿಕಲ್ ನಂಬರ್ ವ್ಯಾಲ್ಯೂ ಸೇಮ್ ಬರ್ಕೋಬೇಕಂದ್ರೆ ಇದನ್ನು ಗುಣಾಕಾರ 18, ಇದನ್ನು ಗುಣಾಕಾರ 18 ಮಾಡಬೇಕು. ಆದ್ದರಿಂದ ಇದು ವ್ಯಾಲ್ಯೂ ಏನಾಗುತ್ತೆ? 108 ಆಗುತ್ತೆ. 18 108. ಕರೆಕ್ಟ್ ಅಲ್ಲ?
ಬೇಕಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ ಈ ಕಡೆ ಬರೆದು ಬಿಡ್ತೀನಿ, ಕೆಲವೊಬ್ರಿಗೆ ಅದು ಕನ್ಫ್ಯೂಸ್ ಆಗ್ತಿರುತ್ತೆ. ಇದು ಹೆಂಗೆ 108 ಅಂತ. ಸೊ 16 × 8 = 108. ಇದನ್ನು ಈ ಕಡೆ ಬರೆದು ಬಿಡ್ತೀನಿ. ಸೊ 8 × 9 = 72. ಸೊ 8. ಸೊ ಇಲ್ಲಿ ನೋಡಿ, ನಮಗೆ ಸಿ ಪಿ ವ್ಯಾಲ್ಯೂ ಮತ್ತು ಎಸ್ ಪಿ ವ್ಯಾಲ್ಯೂ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಸಿ ಪಿ ವ್ಯಾಲ್ಯೂ ಎಷ್ಟಿದೆ 80 ಪ್ಲಸ್ ಎಸ್ ಪಿ ವ್ಯಾಲ್ಯೂ ಎಷ್ಟಿದೆ 108 ಇದೆ. ಸೊ ಆದ್ದರಿಂದ ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಬೇಕಂದ್ರೆ ಪ್ರಾಫಿಟ್ ಎಷ್ಟಾಗಿದೆ ಫಸ್ಟಿಗೆ. ಪ್ರಾಫಿಟ್ ಅಂದರೆ ಎಷ್ಟು? 108ರಲ್ಲಿ 80 ತೆಗೀರಿ ಅಂದರೆ ಎಷ್ಟಾಗುತ್ತೆ? 28 ಆಗುತ್ತಲ್ಲ. 20 ಪ್ರಾಫಿಟ್ ಆದರೆ ಪ್ರಾಫಿಟ್ ಪರ್ಸೆಂಟೇಜ್ ವ್ಯಾಲ್ಯೂ ಎಷ್ಟಾಗುತ್ತೆ? ಪ್ರಾಫಿಟ್ ಪರ್ಸೆಂಟೇಜ್ ವ್ಯಾಲ್ಯೂ ಬಂದ್ಬಿಟ್ಟು ಪ್ರಾಫಿಟ್ 28 ಆದರೆ ಕಾಸ್ಟ್ ಪ್ರೈಸ್ ಎಷ್ಟಿದೆ? 80 × 100 ಅಂತ. ಸೊ 24 25 ಕರೆಕ್ಟ್ ಅಲ್ಲ? 4 28. ಸೊ ಅದರಿಂದ 7 35 35% ಪ್ರಾಫಿಟ್ ಆಗಿದೆ ನಮಗೆ. 35% ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅರ್ಥ ಆಗಿದೆಯಲ್ಲ ಪ್ರಾಬ್ಲಮ್? ಇದು ALP ಅಲ್ಲಿ ಕೇಳಿರುವಂಥ ಕ್ವಶನ್ಸ್, RRB ALP ಅಂತ ಅಂದರೆ ಆಟೋಮೆಟಿಕ್ ಲೋಕೋ ಪೈಲಟ್ ಏನೋ ಸಮಥಿಂಗ್ ಇರಬೇಕಿದು ಅರ್ಥ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಆಗಿದ್ರೆ ಏನಿದೆ ಅಂತ. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಸೇಮ್ ಅದೇ ಥರನೇ. ಎ ಶಾಪ್ ಕೀಪರ್ ಬಾಟ್ 60 pencils at the rate of 4 per 5 ಅಂತ ಆ್ಯಂಡ್ ಅನದರ್ 60 pencils. ಇದೆ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಡೆಡ್ ಅಪೋಸಿಟ್ ಇಲ್ಲ, ಡೆಡ್ ಈಕ್ವಲಿ ಸೇಮ್ ಅದೇ ಥರ ಪ್ರಾಬ್ಲಮ್ ಇರೋವಂಥ ಡೆಡ್ ಕಾಪಿ ಪೇಸ್ಟ್ ಅಂತಾರಲ್ಲ, ಡೆಡ್ ಅಂದರೆ ಕಾಪಿ ಪೇಸ್ಟ್ ಥರ ಅದೇ ಥರ ಸೇಮ್ ಪ್ರಾಬ್ಲಮ್. ಸೊ ನೋಡಿ ಇಲ್ಲಿ ಏನು ಕೇಳಿದ್ದಾರೆ. ಸೊ ಫಸ್ಟ್ನೇದಾಗ ನಾವು ಬರೆಯೋದು ಏನಂದರೆ ಪ್ರೈಸು, ಒಂದು ಕಡೆ ಆರ್ಟಿಕಲ್, ಕರೆಕ್ಟ್ ಅಲ್ಲ? ಸೊ ಸಿ ಪಿ ಅಲ್ಲಿ ನೋಡಿ ಒಂದರಲ್ಲಿ ಏನು ಕೊಟ್ಟಿದ್ದಾನೆ ಅವನು, ಈ ಶಾಪ್ ಕೀಪರ್ ಬಟ್ 60 pencils at a rate of 4 per 5 ಅಂತ ಅಂದರೆ 5 ರೂಪಾಯಿಗೆ ಎಷ್ಟು 4 ಪೆನ್ಸಿಲ್ಗಳು ತರ್ತಾನೆ. ಅಂದರೆ ಪ್ರತಿ 4 ಪೆನ್ಸಿಲ್ಗೆ 5 ರೂಪಾಯಿಗೆ ತರ್ತಾನೆ ಅವನು. ಪ್ರತಿ 4 ಪೆನ್ಸಿಲ್ಗೆ 5 ರೂಪಾಯಿಗೆ ಎಷ್ಟು 60 pencils ತರ್ತಾನೆ, 60 pencils. ಅದೇ ಥರ ಅವನು ಅನದರ್ 60 pencils at a rate of 2 for 300 ಅಂದರೆ 3 ರೂಪಾಯಿಗೆ, ಪ್ರತಿ 3 ರೂಪಾಯಿಗೆ 2 ಪೆನ್ಸಿಲ್ ತರ್ತಾನೆ ಅವನು. ಪ್ರತಿ 3 ರೂಪಾಯಿಗೆ, ಇಲ್ಲಿ ನೋಡಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಪ್ರತಿ 3 ರೂಪಾಯಿಗೆ 2 ಪೆನ್ಸಿಲ್ ಅಂತ ತರ್ತಾನಲ್ಲ. ಇದು ಕಾಸ್ಟ್ ಪ್ರೈಸ್ ಆಯಿತು. ಸೊ ನಮಗೆ ಫಸ್ಟು ಕಾಸ್ಟ್ ಪ್ರೈಸ್ನ ಸೇಮ್ ಮಾಡ್ಕೋಬೇಕಂದ್ರೆ ನಮಗೆ ಏನು ಮಾಡ್ಬೇಕು? ಇಲ್ಲಿ ಆರ್ಟಿಕಲ್ ವ್ಯಾಲ್ಯೂ ಸೇಮ್ ಇರಬೇಕು. ಸೊ ಇಲ್ಲಿ 4 ಇದೆ ಅಂದರೆ ಇದನ್ನು ಗುಣಾಕಾರ 2 ಮಾಡಿ 4 ಆಗುತ್ತೆ. ಸೊ ಇದನ್ನು 2 = 6 ಕರೆಕ್ಟ್ ಅಲ್ವಾ? ಬೇಕಿದ್ರೆ ನಾನು ಕರೆಕ್ಟಾಗಿ ಬರೆದು ಬಿಡ್ತೀನಿ ಒಂದ್ಸಲ. ಸೊ 3 × 2 = 6. ಸೊ ನಮಗೆ ಕಾಸ್ಟ್ ಪ್ರೈಸ್ ಸೇಮ್ ಮಾಡ್ಕೋಬೇಕಂದ್ರೆ ಸೊ ಸಿ ಪಿ ಏನಾಗುತ್ತೆ? 5 + 6 11. ಇಲ್ಲಿ ಎಷ್ಟಿದೆ? 2 2 4 ಅಂದರೆ 2 4 ಅಂದರೆ 8. ಸಾರಿ 2 4 4 + 4 8 ಆಯಿತು. ಅದೇ ಎಸ್ ಪಿ ನೋಡಿ, ಇಲ್ಲಿ ಎಸ್ ಪಿ ಏನಿದೆ ಮತ್ತು ಅವನು ಎಲ್ಲ ಪೆನ್ಸಿಲ್ಗಳನ್ನ ಮಿಕ್ಸ್ ಮಾಡ್ತಾನೆ. ಸೊ ಇಲ್ಲಿ 60 ಪೆನ್ಸಿಲ್ಗಳು ಟೋಟಲ್ ತೊಗೊಂಡಿದ್ದು, ಇಲ್ಲಿ 60 ಪೆನ್ಸಿಲ್, ಟೋಟಲ್ 120 ಪೆನ್ಸಿಲ್ಗಳು ಅದು, ಕರೆಕ್ಟ್ ಅಲ್ಲ? ಸೊ ಈ ಮಿಕ್ಸ್ಡ್ ಆಲ್ ದಿ ಪೆನ್ಸಿಲ್ಸ್, ನಮಗೆ ಇಲ್ಲಿ 60 ಬರೆಯೋದನ್ನ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಈ ಮಿಕ್ಸ್ಡ್ ಆಲ್ ದಿ ಪೆನ್ಸಿಲ್ಸ್ ಆರ್ ಸೋಲ್ಡ್ ದೆಮ್ ಅಟ್ ಎ ರೇಟ್ ಆಫ್ 3 for 4 ಅಂದರೆ ಪ್ರತಿ 3 ಪೆನ್ಸಿಲ್ಗೆ 4 ರೂಪಾಯಿಗೆ ಮಾರ್ತಾನೆ ಅವನು. 4 ರೂಪಾಯಿಗೆ ಪ್ರತಿ 3 ಪೆನ್ಸಿಲ್ನು 4 ರೂಪಾಯಿಗೆ ಮಾರಿದರೆ ಅವನಿಗೆ ಪ್ರಾಫಿಟ್ಟು ಲಾಸ್ ಏನಾಗುತ್ತೆ ಅಂತ ಕೇಳಿದ್ದಾನೆ ಅಷ್ಟೇ. ಸೊ ನೋಡಿ ಇಲ್ಲಿ ನಮಗೆ ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಪ್ರಾಫಿಟ್ ಮತ್ತು ಲಾಸು ನಮ್ಗೆ ಕಂಡುಹಿಡ್ಕೋಬೇಕಂದ್ರೆ ಫಸ್ಟು ಆರ್ಟಿಕಲ್ಗಳ ವ್ಯಾಲ್ಯೂ ಸೇಮ್ ಮಾಡ್ಕೋಬೇಕು. ಆರ್ಟಿಕಲ್ ವ್ಯಾಲ್ಯೂ ಸೇಮ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ 8 ಇದೆ ಮತ್ತು 3 ಇದೆ ಅಂದರೆ ಕ್ರಾಸ್ ಇದಕ್ಕೆ ಉಲ್ಟಾ ಮಾಡ್ಕೊಂಬಿಡಿ. ಅಂದರೆ 8 3 24, 3 24 ಇಲ್ಲ ಅಂತಂದ್ರೂ ಅದೇ ಬರುತ್ತಲ್ಲ 8ರ ಮಧ್ಯೆಯಲ್ಲಿ. ಸೊ 8 ಮತ್ತು 3ರಲ್ಲಿ ಕಾಮನ್ ಇರೋದು ವ್ಯಾಲ್ಯೂ 24 ಮತ್ತು ಯಾವುದಿಲ್ಲ. ಸೊ ಆದ್ದರಿಂದ ನಮ್ಗೆ ಇಲ್ಲಿನೂ ಸೇಮ್ ಅದೇ ಥರನೇ 8 3 ಮತ್ತು ಇಲ್ಲಿ 8 ಬರ್ಕೋಬೇಕು. ಸೊ ಆದ್ದರಿಂದ ನಮಗೇನಾಗುತ್ತೆ? ಸಿ ಪಿ ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ 33. ಅದೇ ರೀತಿ ಎಸ್ ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ? ಇಲ್ಲಿ 4 × 32. ಸೊ ನಮಗೆ ಪ್ರಾಫಿಟ್ ಎಷ್ಟಾಗಿದೆ? ಇಲ್ಲಿ 1 ಆಗಿದೆ. ಆದ್ದರಿಂದ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಬೇಕಂದ್ರೆ ಪ್ರಾಫಿಟ್ ಎಷ್ಟು? 1 ಎಷ್ಟರ ಮೇಲೆ? 33 ರೂಪಾಯಿ ಮೇಲೆ. ಇದು ಪ್ರಾಫಿಟಲ್ಲೇ, ಇದು ಲಾಸ್. ಇದು ಯಾಕಂದರೆ 33 ತೊಗೊಂಡು 32ಕ್ಕೆ ಮಾರಿದನಲ್ಲ, ಲಾಸ್ ಆಗುತ್ತೆ. ಸೊ × 100. ಆದ್ದರಿಂದ 1/33% ಇಸ್ ದಿ ಲಾಸ್ ಪರ್ಸೆಂಟೇಜ್. ನಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಆದ್ದರಿಂದ ನೋಡಿ ಲಾಸ್ ಯಾವುದು? ಇದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಕೊನೆಯ ಪ್ರಾಬ್ಲಮ್, ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮು. ಇದಾದಮೇಲೆ ಇದು ನಂಬರ್ ಆಫ್ ಆರ್ಟಿಕಲ್ಸ್ ಕಾನ್ಸೆಪ್ಟ್ ಮುಗಿಯುತ್ತೆ.
ಸೊ ನೋಡಿ ಇಲ್ಲಿ ಕೊನೆ ಪ್ರಾಬ್ಲಮ್ ಅಲ್ಲಿ ಅಪ್ಲಿಕೇಶನ್ ಪ್ರಾಬ್ಲಮ್ ಕೇಳಿದ್ದಾರೆ. ಸೇಮ್ ಅದೇ ತರನ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಪ್ರಾಬ್ಲಮ್ ನಾನು ಲಾಸ್ಟ್ ಪ್ರಿವಿಯಸ್ ಪ್ರಾಬ್ಲಮ್ ಮಾಡಿಸಿದ್ದೆ. ಒಂದು ಪ್ರಾಫಿಟ್ 245 ಆದ್ರೆ ಅವ್ನು ಎಷ್ಟು ಪೆನ್ಗಳು ಮಾಡ್ತಾನೆ ಅದೇ ತರನೇ. ಸೊ ಈ ಟ್ರೇಡರ್ ಬಾಟ್ ಸಮ್ ಆರೆಂಜಸ್ at 7 for 11 rupees ಅಂತ, ಹಿ ಸೋಲ್ಡ್ ಅಟ್ ಆಲ್ at 2 for 3 ಅಂತ. ಸೇಮ್ ಅದೇ ತರನೇ ಏನಿಲ್ಲ. ಇಲ್ಲಿ ನೋಡಿ ಫಸ್ಟ್ನೇದಾಗಿ ನಾವು ಒಂದನೇದು ಪ್ರೈಸ್, ಸೆಕೆಂಡ್ನೇದು ಆರ್ಟಿಕಲ್ ಮತ್ತೆ ಪ್ರೈಸ್. ಆರ್ಟಿಕಲ್ ಅಂತ ರಿಲೇಟೆಡ್ ಪ್ರಾಬ್ಲಮ್ ಕೇಳಿದ್ರೆ ನೀವು ಫಸ್ಟ್ ಇದೇ ಬರ್ಕೋಬೇಕು, ಪ್ರೈಸ್ ಮತ್ತೆ ಆರ್ಟಿಕಲ್ ಅಂತ. ಸೊ ಸಿ ಪಿ ವ್ಯಾಲ್ಯೂ ಏನಿದೆ ಬರ್ಕೊಂಡಿಬಿಡಿ. ಅವನು 11ಕ್ಕೆ 7 ಆರೆಂಜ್ ತೊಗೊತಾನೆ. ಸೊ ಎಷ್ಟಕ್ಕೆ ಮಾರ್ತಾನೆ ಅವನು? ಸೊ ಪ್ರತಿ 2 ಆರೆಂಜ್ಗೆ 3 ರೂಪಾಯಿಗೆ ಮಾರ್ತಾನೆ ಅವನು. 3 ರೂಪಾಯಿಗೆ 2 ಆರೆಂಜ್ಗಳನ್ನ ಮಾರ್ತಾನೆ, ಕರೆಕ್ಟ್ ಅಲ್ಲ? ಈ ರೀತಿ ಮಾರಿದಾಗ ಅವನಿಗೆ ಲಾಸ್ ಎಷ್ಟಾಗುತ್ತೆ? 30 ರೂಪೀಸ್ ಲಾಸ್ ಆಗುತ್ತೆ. ಫಸ್ಟ್ ಇದು ಅದಕ್ಕೆ ಮಾಡೋಕ್ಕಿಂತ ಮುಂಚಿತಾಗಿ ನಾವು ಆರ್ಟಿಕಲ್ಗಳ ವ್ಯಾಲ್ಯೂ ಸೇವ್ ಮಾಡ್ಕೋಬೇಕು. ಸೊ ಇಲ್ಲಿ ಆರ್ಟಿಕಲ್ ವ್ಯಾಲ್ಯೂ ಸೇವ್ ಮಾಡ್ಕೋಬೇಕಂದ್ರೆ ಏನಾಗುತ್ತೆ? 2 ಮತ್ತು 7 ಮಧ್ಯದಲ್ಲಿ ಕಾಮನ್ ಯಾವುದಿದೆ ಬರ್ಕೋಬೇಕು. ಸೊ 14 ಕಾಮನ್ ಇದೆ ಅಂದರೆ 7 2 14, ಇದು 7. ಇದನ್ನು ಗುಣಾಕಾರ ಮಾಡ್ಕೊಂಬಿಡಿ. 2 8 ಇದು 7, ಕರೆಕ್ಟ್ ಅಲ್ಲ? ಸೊ ಆದ್ದರಿಂದ ಸಿ ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 12 22. ಮತ್ತು ಎಸ್ ಪಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 21. 7 3 21. ಆದ್ದರಿಂದ ನಮಗೆ ಎಷ್ಟು ಲಾಸ್ ಆಗಿದೆ ಇಲ್ಲಿ? 22ಕ್ಕೆ ಒಂದು ಆರ್ಟಿಕಲ್ ತಗೊಂಡು 21ಕ್ಕೆ ಮಾರಿದರೆ ನಮಗೆ 1 ಲಾಸ್ ಆಗಿದೆ. 1 ಲಾಸ್ ಆಗಿದೆ ಅಂದರೆ 1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? ಬೇಕಿದ್ರೆ ಎಲ್ಲಂತ ಬರ್ಕೊಳ್ಳಿ. ಸೊ 1 ಲಾಸ್ ಆಗಿದೆ ಅಂದರೆ 1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಅವನು? ಲಾಸು 30 ವ್ಯಾಲ್ಯೂ ಕೊಟ್ಟಿದ್ದಾನೆ. 30, ಕರೆಕ್ಟ್ ಅಲ್ಲ? 1 ವ್ಯಾಲ್ಯೂ 30 ಆದರೆ ನಮಗೆ ನಂಬರ್ ಆಫ್ ಆರೆಂಜಸ್ ಎಷ್ಟು ಅಂತ. ನಂಬರ್ ಆಫ್ ಆರೆಂಜಸ್ ಇಲ್ಲಿ ಎಷ್ಟಿದೆ? ಇಲ್ಲಿ 11 ಬಂದಿದೆ, ಇಲ್ಲೇನು 14 ಬಂದಿದೆ. ಸೊ ನಮಗೆ ಆರೆಂಜ್ಗಳು ಎಷ್ಟಿದ್ದು? ಟೋಟಲ್ 14, ಕರೆಕ್ಟ್ ಅಲ್ಲ? ಸೊ 14ರ ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳಿದಾನೆ. 14ರ ವ್ಯಾಲ್ಯೂ ಎಷ್ಟು? ಸೊ ಅದರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನು ಬರುತ್ತೆ? 14 × 30, ಆದ್ದರಿಂದ 14 3 42. ಸೊ 420 ಇಸ್ ದಿ ರೈಟ್ ಆನ್ಸರ್. ನಾವು 420 ಆರೆಂಜ್ಗಳನ್ನು ಮಾಡಿದರೆ ನಮಗೆ 30 ರೂಪಾಯಿ ಲಾಸ್ ಬರುತ್ತೆ. ಅದರಿಂದ ಆಪ್ಷನ್ ನಂಬರ್ ಎ ಇದೆ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದು ಇವತ್ತಿನ ಕ್ಲಾಸ್ ಕಾನ್ಸೆಪ್ಟ್. ನಿಮಗೆ ಇವತ್ತಿನ ಕ್ಲಾಸಲ್ಲಿ ಬಟರ್ಫ್ಲೈ ಕಾನ್ಸೆಪ್ಟ್ ಆ್ಯಂಡ್ ಇನ್ನೊಂದು ನಂಬರ್ ಆಫ್ ಆರ್ಟಿಕಲ್ಸ್ ಬಗ್ಗೆ ನಾವು ನೋಡಿದ್ದೀವಿ. ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಈ 2 ಕಾನ್ಸೆಪ್ಟ್ಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಮತ್ತು ನೀವು ಇವತ್ತಿನ ಕ್ಲಾಸಲ್ಲಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಮತ್ತು ಏನಾದರೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಕಂಟೆಂಟ್ ಬಗ್ಗೆ, ಏನು ಕ್ವಶನ್ಸ್ಗಳು ಈಸಿ ಅನಿಸ್ತಿದ್ದಾನ ಟಫ್ ಅನಿಸ್ತಿದ್ದಾನ ನಾನು ಮಾಡಿಸೋದು. ಸೊ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಸೊ ಇದರ ಪಿ ಡಿ ಎಫ್ ಆ್ಯಂಡ್ ನೋಟ್ಸ್ ಬಂದುಬಿಟ್ಟು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಅದನ್ನು ನೋಡಿಕೊಂಡು ಆ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ದಯವಿಟ್ಟು. ಆದರೆ ಥ್ಯಾಂಕ್ ಯು ಎಲ್ಲರಿಗೆ.